ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಜೂನ್ 2024 ಶುಕ್ರವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಚತುರ್ದಶಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಶುಭಯೋಗ, ವಿಶೇಷವಾಗಿ ಇರ್ತಕ್ಕಂಥ ವಣಿಜಕರಣ. ಸಂಜೆ ಬೆಳಿಗ್ಗೆ 6:32ಕ್ಕೆ ಚತುರ್ದಶಿ ಮುಗಿಯುತ್ತೆ, ಪೂರ್ಣಿಮಾ ಸ್ಟಾರ್ಟ್ ಆಗುತ್ತೆ. ಅದರಿಂದ ಇವತ್ತು ಫಲಪೌರ್ಣಿಮಾ, ಹಾಗೆ ಸತ್ಯನಾರಾಯಣ ಪೂಜೆ ಕೂಡ ಮಾಡಿಕೊಳ್ಳತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತಗಳ ಸಮಯ ಹೇಳ್ತೇನೆ, ಬರೆದಿಟ್ಕೊಂಡಿರಿ. ಈ ಸಮಯದಲ್ಲಿ ಆದಷ್ಟು ಏನಾದರೂ ವಾದ ವಿವಾದ, ಜಗಳ, ಕಲಹ, ಮಾತುಕತೆ, ವ್ಯಾಪಾರ ಸ್ವಲ್ಪ ತಳ್ಳಿ ಹಾಕ್ಕೊಳ್ಳಿ. ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಬೆಳಿಗ್ಗೆ 8:29 9:20 ನಿಮಿಷದವರೆಗೂ, ಹಾಗೆಯೇ ಮಧ್ಯಾಹ್ನ 12:47 ಮಧ್ಯಾಹ್ನ 2:30 ಈ ಸಮಯದಲ್ಲಿ ತುಂಬ ಜಾಗರೂಕತೆಯಿಂದ ಇರತಕ್ಕಂಥದ್ದಿರಿ. ಎಚ್ಚರಿಕೆ. ನಾವು ಹಾಗೆ ಮಕ್ಕಳೇ, ನಾವೇನು ಗೊತ್ತಾ, ಮೊನ್ನೆ ವಿಶೇಷವಾಗಿ ಒಂದು ತಾಯಿ ಜೀವ ಬೆಳಗಾಮಿಂದ ಬರ್ತಾರೆ. ಗುರುಗಳೇ, ನೀವು ಹೇಳಿದ ಪರಿಹಾರ ಮಾಡಿಕೊಂಡ್ವಿ, ಒಂದು ಪುಟ್ಟ ಮನೆ ಆಗಿದೆ, ಕಟ್ಟಿರೋ ಮನೆ ಸಿಕ್ಕಿದೆ. ನೀವು ಹೇಳಿದ ಹಾಗೆ ನಾನು ಸೈಟ್ ಇಟ್ಕೊಂಡಿದ್ದೆ, ಏನು ಮಾಡಿದ್ರು 12 ವರ್ಷದಿಂದ 2 ಸೈಟಲ್ಲಿ ಒಂದೇ ಒಂದು ಮನೆ ಕಟ್ಟಲಿಕ್ಕಾಗಲಿಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರು. ಗೌರ್ಮೆಂಟ್ ನೌಕರಿಲಿದ್ದಾರೆ, ಯಜಮಾನರು ಇದ್ದಾರೆ, ಆಗಲೇ ಇಲ್ಲ. ನಾ ಹೇಳಿದ್ದೆ, ಇಲ್ಲ ನಿಮಗಾಗೋಲ್ಲ, ಅಲ್ಲಿ ಕಟ್ಲಿಕ್ಕೆ ಪ್ರಯತ್ನ ಮಾಡಿ ಅಂದೆ. ಪ್ರಯತ್ನ ಮಾಡಿದರೆ ಅಲ್ಲಿ ಏನೇನೋ ಸಮಸ್ಯೆಗಳು. ಅಲ್ಲೋಗಿ ಜಲ್ಲಿ ಸುರಿತಿದ್ದಾಗೆ ಅಕ್ಕಪಕ್ಕದಲ್ಲಿ ಗಲಾಟೆ, ಅಲ್ಲೊಂದು ಪಾಯ ಆಗಿಬೇಕಾದ್ರೆ ನೀರಿನ ದುರ್ವ್ಯವಸ್ಥೆ, ಬೇರೆ ಬೇರೆ ಸಮಸ್ಯೆಗಳು. ಒಂದು 50,000 1 ಲಕ್ಷಕ್ಕೆ ಕಡಿಮೆಗೆ ಹೋಗುತ್ತೆ. ಮಾರಿಬಿಡಿ. ನೀವು ನಂಬೋಲ್ಲ, ದೇ ಟುಕ್ ಎ ಪ್ರಾಪರ್ ಡಿಸಿಷನ್. ಹಠ ಕಟ್ಟಿ ಡಿಸಿಷನ್ ತಗೊಂಡಿದ್ದಾರೆ, ಮಾರಿದ್ದಾರೆ. ಅದ್ಭುತವಾಗಿ ಒಂದು ಚಿಕ್ಕ ಮನೆ ಸಿಕ್ಕಿದೆ, ಒಂದು 32-34 ಲಕ್ಷಕ್ಕೆ. ಚೆನ್ನಾಗಿದೆ ಗುರುಗಳು, ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೇಕಷ್ಟೆ. ಇಲ್ಲ ನಿಮಗಿರೋದೇ ಹಾಗೆ, ಲಿಟಲ್ ಬಿಟ್ ಸ್ವಲ್ಪ ರಿಪೇರಿ ಇರ್ತಕ್ಕಂಥದ್ದು ಇರುತ್ತೆ. ನಾವು ಸಹಿಸೋಲ್ಲ. ನಾವೇನು ಗೊತ್ತಾ, ಅಡ್ಡಗೋಡೆ ಮೇಲೆ ದೀಪ. ಇನ್ನೂ ಒಂದು ಮಗುನ ಕರ್ಕೊಂಡು ಬರ್ತಾರೆ. ಆಲ್ರೆಡಿ 32-33 ಆಗ್ಬಿಟ್ಟಿದೆ ಮಗುಗೆ. ಕೆಲಸನೂ ಇಲ್ಲ, ಮದುವೆನೂ ಇಲ್ಲ. ಮದುವೆ ಇನ್ನೊಂದು ವಿಚಿತ್ರ ನೋಡಬೇಕು, ಫಿಕ್ಸ್ ಆಗಿದೆ, ಡೇಟ್ಸ್ ಫಿಕ್ಸ್ ಆಗಿದೆ, ಎಂಗೇಜ್ಮೆಂಟ್ ಆಗಿದೆ, ಹುಡುಗ ತೀರ್ಕೊಂಡಿದ್ದಾನೆ. ಇನ್ನೊಂದು ಮದುವೆ ಫಿಕ್ಸ್ ಆಗಿದೆ, ಮುರಿದಿದೆ. ಮಾಡೋಕ್ ಮೊದಲು ನಮ್ಮ ಮಗುಗೆ ಲಕ್ಷಣ ಕೊಟ್ಬಿಟ್ಟಿದೆ. 10 ವರ್ಷ ಹಿಂದ್ಗಡೆ ಬಂದಿದ್ರೆ ಆ ಹುಡುಗಿ ಇವತ್ತು MS, ಒಳ್ಳೆ ಉದ್ಯೋಗ ಇಲ್ಲ, ಅಲ್ಲೇ ನಿಲ್ಲಿಸ್ಕೊಬಿಡ್ತಾರೆ. ತುಂಬ ದೊಡ್ಡವರಾಗೋದು ಯಾವಾಗ ಗೊತ್ತಾ ಮಕ್ಕಳೇ, ನಾವು ಏನೇ ಮಾಡಬೇಕಾದ್ರೂ ನಮ್ಮ ಅಕ್ಕಪಕ್ಕ ಸುತ್ತಮುತ್ತಲು ಹಿರಿಯರಿದ್ದಾರೆ. ತಂದೆ ತಾಯಿಗಿಂತ ದೊಡ್ಡ ಅನುಭವಸ್ಥರಿಲ್ಲ, ನೆನ್ಪಿಟ್ಕೊಳ್ಳಿ. ನಾವು ನಮ್ಮ ಭಾರತೀಯ ಭರತಖಂಡದಲ್ಲಿ ನಮ್ಮ ತಂದೆ ತಾಯಿಯ ರೂಪದಲ್ಲಿ ಭಗವಂತ ನೆಲೆಸಿದ್ದಾನೆ. ಯಾವ ತಂದೆ ತಾಯಿಯು ಇರುತ್ತೆ, ಒಂದು ಸ್ವಾರ್ಥ ಇರುತ್ತೆ. ನನ್ನ ಮಗ ನನ್ನ ಜೊತೆಲಿ ಇರಬೇಕು, ನನ್ನ ಮಗ ಎಲ್ಲಾರನ್ನೂ ನೋಡಬೇಕು, ಅದಿರುತ್ತೆ, ಅದು ಬೇರೆ. ಆದರೆ ಕೆಟ್ಟದ್ದು ಬಯಸಲ್ಲ. ಅಪರೂಪ ಲಕ್ಷದಲ್ಲಿ ಯಾರೋ ಒಬ್ಬ ಮಕ್ಕಳನ್ನ ಹೊರಗಡೆ ಹಾಕೋದು, ಮಕ್ಕಳನ್ನ ಬಿಟ್ಟು ಹೋಗಿ ಮದುವೆ ಆಗೋದು, ಇನ್ನೊಂದು ಬದುಕು ಕಟ್ಟೋದು, ಬೀದಿಗೆ ಹಾಕೋದು, ಇದೆಲ್ಲ ಮಾಡ್ತಕ್ಕಂಥದ್ದಾಗುತ್ತೆ. ಬಿಡಿ. ನಮಗೇನು ಗೊತ್ತಾ, ಇಷ್ಟು ದೊಡ್ಡ ಅಕ್ಕಿ ತಟ್ಟೆ ತುಂಬ ಅನ್ನ ಇರುತ್ತೆ, ಅದ್ರಲ್ಲಿ ಒಂದು ಕಾಳು ಕಲ್ಲು ಸಿಕ್ಕಿದ್ದೇ ನಾವು ಹುಡುಕೋದು. ಮೌನ ವಹಿಸೋಲ್ಲ. ಇದು ನೋಡು ನಾವು ತಪ್ಪನ್ನೇ ಹುಡುಕ್ತಕ್ಕಂಥ ವ್ಯಕ್ತಿ. ಒಂದು ತಪ್ಪು ಒಬ್ಬ ವ್ಯಕ್ತಿ ಮಾಡಿ ಬಿಡಲಿ, ನೀವು ಗಮನಿಸಿ ನೋಡಿ.
ನೀವು ಗಮನಿಸಿ ನೋಡಿ, ಎಷ್ಟು ಜನ ಎದ್ದೊಳ್ತಾರೆ, ಅವನು ಅದು ಮಾಡಿದ್ದಂತೆ, ಆಕೆ ಅದು ಮಾಡಿದ್ಲಂತೆ, ಆಕೆ ಇದು ಮಾಡಿದ್ಲಂತೆ, ನಾನಾ ರೀತಿಯಲ್ಲಿ. ನಾನು ಅದಕ್ಕೆ ಹೇಳ್ತಿರ್ತೇನೆ, ಇವುಗಳೆಲ್ಲ ಬಿಡಿ. ಈ ತೊಂದರೆಯ ಮುಹೂರ್ತಗಳ ಬಗ್ಗೆ ಹೇಳ್ತಿದ್ದೇನಲ್ವ, ನಮಗೇ ಗೊತ್ತಿಲ್ಲದೆಯೇ ನಮ್ಮನ್ನು ಈ ರೀತಿ ಕರ್ಕೊಂಡು ಹೋಗಿ ನಿಲ್ಸುತ್ತೆ. ಯಾವುದೋ ಒಂದು ಬ್ಯಾಡ್ ಡಿಸಿಷನ್. ಏನೇ ಮಾಡಬೇಕಾದ್ರೂ ಇದರಿಂದ ನನಗೆ ಸಿಗತಕ್ಕಂಥದ್ದೇನು? ಮುಖ್ಯವಾಗಿ ನೋಡಿ, ನೀವು ಸಾಮಾನ್ಯರು ಮಕ್ಕಳೇ, ಜ್ಯೋತಿಷ್ಯ, ವೈದಿಕ, ಸಾಮಾನ್ಯವಾಗಿ ತುಂಬ ದೊಡ್ಡ ನಿರ್ಧಾರಗಳಿಗೆ, ಯಾಕಂದರೆ ಅಲ್ಲಿ ಸಾವಿರಾರು ಮಂದಿಯ ಒಂದು ನೆರಳಿರುತ್ತೆ, ಸಾವಿರಾರು ಮಂದಿಗೆ ಅನ್ನ ಕೊಡುವಂಥ ಒಂದು ಕೆಲಸ, ಕಾರ್ಯ, ವ್ಯವಸ್ಥೆ, ಈ ಥರದಕ್ಕೆ ಹೆಜ್ಜೆ ಇಟ್ಟಿರ್ತೇವೆ. 10 ಬಾರಿ ಕೇಳ್ಕೊತೇವೆ, ಮಾಡ್ತೇವೆ, ಆದರೂ ನಮ್ಮ ಕರ್ಮಫಲ, ಆದರೂ ನಮ್ಮ ಧರ್ಮಬಲ ಕಾಯುವಷ್ಟು ಕಾಯಿಸುತ್ತೆ, ಆಮೇಲೆ ಹೊಡೆದು ಬಿಸಾಕುತ್ತೆ. ಬಿಡಿ, ಕೆಲವರು ಕೊಡುತ್ತೆ. ಆದರೆ ಸಾಮಾನ್ಯರು, ನೀವು ಒಂದು ಮಕ್ಕಳು, ಅವರ ವಿದ್ಯಾಭ್ಯಾಸ, ಅವರ ಕೆಲಸದಲ್ಲಿ ಸರ್ಕಾರದಿದೆಯಾ, ಪ್ರೈವೇಟ್ ಇದೆಯಾ, ಇನ್ನೂ ಓದೋದಿದೆಯಾ, ಸ್ವಂತ ಮಾಡೋದಿದೆಯಾ, ಮಗನನ್ನು ಕರ್ಕೊಂಡ್ಬರ್ತಾರೆ. ಒಳ್ಳೆ ಕಂಪ್ನಿಲಿ ಒಳ್ಳೆ ಕೆಲಸ, ಆ ಕಂಪ್ನಿಲಿ ಸಿಗೋಲ್ಲ. ಅಷ್ಟು ದೊಡ್ಡ ಒಳ್ಳೆ ಒಂದು ಮೆಷಿನರಿ ಕಂಪನಿ, ಬ್ಯೂಟಿಫುಲ್, ತಲೆಗೆ ತುಂಬಿಸ್ಬಿಟ್ಟಿದ್ದಾರೆ, ಬಿಸ್ನೆಸ್ ಮಾಡೋಣ ಅಂತ. ಬುಧ ವಕ್ರ, ಗುರು ಬೇರೆ ನೀಚ, ನಿನಗೆ ವಕ್ರ, ಇಲ್ದಿದ್ದೆಲ್ಲ ಎಳಿತಾ ಇದೆ. ಮಾಡೋದನ್ನ ಬಿಟ್ಟು, ಇಲ್ಲಿ ಬರೆದಿದ್ದಾನೆ ಕರ್ಮಶಾಪ ಅನ್ನೋದಿದೆ, ಮಾಡೋದನ್ನ ಬಿಟ್ಟು ಕರ್ಕೊಂಡೋಗಿ ನಿಲ್ಸುತ್ತೆ. ನೀನು ಯಾರಿಗಾದ್ರೂ 10,000 ಕೊಟ್ಟಿದೆಯಲ್ಲ, ಬಿಡಿಸ್ಕೊಂಡು ಬಂದಿದ್ಯಾ, ಬಂದಿದ್ಯಾ ಅಂದ್ರೆ, ನೋ ಗುರುಜಿ, ತಾಯಿ ಬಿಡ್ತಿಲ್ಲ. ನನ್ನ ತಮ್ಮ ಏನೋ ಮಾಡ್ತಿದ್ದಾನೆ, ನೋಡಮ್ಮ, ನಿನ್ನ ತಮ್ಮನ ಬಿಸ್ನೆಸ್ ನಿನ್ನ ತಮ್ಮ ಮಾಡ್ಕೊಳ್ಳಿ, ನಿನಗೆ ಇಷ್ಟ ಇದ್ದರೆ ನೀನು ಹೋಗಿ ಮಾಡ್ಕೊ. ಮಗನ ತಲೆ ಕೆಡಿಸ್ಬೇಡ, ಮಗನಿಗೆ ದಾರಿ ತಪ್ಪಿಸ್ಬೇಡ. ಅವನಿಗೊಂದು ಒಳ್ಳೆ ಉದ್ಯೋಗ ಆಗಿದೆ, ಇನ್ನೂ ಒಂದು ಹೈಯರ್ ಎಜುಕೇಶನ್ ಮಾಡಕ್ಕೆ ಹೇಳು. ಅವನ ಬಲ ಕೇಳ್ತಲೇ ಇಲ್ಲ. ಅವನ ವೀಕ್ನೆಸ್ ಅನ್ನೇ ಇಟ್ಕೊಂಡು ಕೂತ್ಕೊಳ್ಳೋದು. ನಾವು ಎಲ್ಲರೂ ಮಾಡೋದು ವೀಕ್ನೆಸ್ ಅನ್ನೇ ಇಟ್ಕೊಂಡು, ಅದು ಸರಿಪಡಿಸಿ. ನಾನು ಕೆಲವರಿಗೆ ಘಾಟಾಗಿ, ಖಾರವಾಗಿ ಹೇಳಿದ್ದಾನೆ, ಅನುಭವಿಸಬೇಕು, ಇದಿಲ್ಲ, ಏನು ಮಾಡಿದ್ರು ಇಲ್ಲ, ನಿಮ್ಮ ಬಲ ಇದಿದೆ, ಇದನ್ನ ಹಿಡ್ಕೊಳ್ಳಿ ಅಂತ ಹೇಳಿದ್ದಾನೆ. ಅದರಿಂದ ಈ ಥರದ ಒಂದು ತೊಂದರೆಯ ಮುಹೂರ್ತ, ದುಷ್ಟ ಸಮಯದ ಮುಹೂರ್ತ ನಿಮಗೇ ಗೊತ್ತಿಲ್ಲದೆ ಆಪೋಷಣ ತಗೋಬಿಡುತ್ತೆ. ವೆರಿ ವೆರಿ ಕೇರ್ಫುಲ್, ತುಂಬ ಕೇರ್ಫುಲ್ ಮಕ್ಕಳು. ಇನ್ನು ವಿಶೇಷವಾಗಿ ನೋಡಿ, ಚಾಣಕ್ಯರು ಒಂದು ಮಾತು ಹೇಳ್ತಾರೆ, ಜಗತ್ತಿನಲ್ಲಿ ನೀವು ಕೆಲವು ವ್ಯಕ್ತಿಗಳಿಗೆ ಒಂದು ಸ್ವಲ್ಪ ಏನಾದರೂ ಸಹಾಯ, ಒಂದು ಲೋಟ ನೀರು ಕೊಟ್ಟು ನೋಡಿ, ಜೀವನ ಪರ್ಯಂತ ನೆನೆಸ್ಕೋತಾನೆ. ಕೆಲವರು ಇದ್ದಾರೆ, ಜೀವನ ಪರ್ಯಂತ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ, ಇವರೆಲ್ಲ ನೆನೆಸ್ಕೊಂಡ್ರು ಚಾಣಕ್ಯರ ಆ ಸಹಾಯವನ್ನು ತಾವು ಜೀವನ ಪರ್ಯಂತ ಮರೆಯಲಿಲ್ಲ. ಒಂದಿಷ್ಟು ಬೊಗಸೆಯಷ್ಟು ಪ್ರೀತಿ, ಬೊಗಸೆಯಷ್ಟು ನೆರಳು. ನಾವು ಯಾರಪ್ಪ, ನಾನು ಎಲ್ಲಿದ್ದೆಪ್ಪ, ನಾನು ಏನಿದ್ದೆ ಅಂತ ನನಗೆ ಗೊತ್ತಿದೆ. ಈ ಮಹಾವಿದ್ಯೆಯನ್ನ ತಾಯಿ ಜಗನ್ಮಾತೆ, ನನ್ನ ಗುರುಗಳು, ಆಚಾರ್ಯರು ನನಗೆ ತಿದ್ದಿ ರೂಪಿಸಿ ಈ ಶಕ್ತಿ ನಾನು ಸದಾ ನೆನೆಸ್ಕೋತಾನೆ. ನಾನು ಯಾರಮ್ಮ, ನಾನು ಎಲ್ಲಿದ್ದೆಮ್ಮ, ನನಗೇನು ಗೊತ್ತಿತ್ತಮ್ಮ, ಯಾವುದು ಗೊತ್ತಿತ್ತಮ್ಮ. ಬೊಗಸೆಯಷ್ಟು ನೀರು ಸದಾ ನೆನೆಸ್ಕೊಳ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ, ಆದರೆ ಕೆಲವರು. ಆದರೆ ತುಂಬ ಜನಕ್ಕೆ ನೀವು ನೋಡಿ, ಸಮುದ್ರದಷ್ಟು ಸಹಾಯ ಇಲ್ಲ, ನೀರು ಕೊಟ್ಟಿರ್ತೀರಿ, ಆದರೂ ಅದರಲ್ಲಿ ತಪ್ಪು ಹುಡುಕತಕ್ಕಂಥ ನಂಬಿಕೆ ದ್ರೋಹಿಗಳಿದ್ದಾರೆ, ವಿಶ್ವಾಸ ದ್ರೋಹಿಗಳಿದ್ದಾರೆ, ಕುಟುಂಬ ದ್ರೋಹಿಗಳಿದ್ದಾರೆ, ಮಿತ್ರ ದ್ರೋಹಿಗಳಿದ್ದಾರೆ, ದೇಶದ್ರೋಹಿಗಳಿದ್ದಾರೆ, ರಾಜದ್ರೋಹಿಗಳಿದ್ದಾರೆ. ನಮ್ಮ ಸಿಸ್ಟಮ್ನಲ್ಲೇ ಇದ್ದು ನಮ್ಮ ಸಿಸ್ಟಮ್ ಅನ್ನ ಬೈಯೋರಿದ್ದಾರೆ. ನಿಜವಾಗ್ಲೂ ನಮ್ಮ ಸಿಸ್ಟಮ್ ತಪ್ಪಲ್ವಾ, ಎದ್ದು ಹೋಗ್ಬಿಡಿ ನಮ್ಮ ದೇಶನ ಬಿಟ್ಟು ಅಂತೆ. ನನಗೆ ಇವತ್ತಿಗೂ ನೆನಪು, ನಾನೊಂದು ಬಹುದೊಡ್ಡ ಬ್ಯಾಂಕಲ್ಲಿ ಕೆಲಸ ಮಾಡಬೇಕಾದ್ರೆ, ಏನೋ ದೈವಾನುಗ್ರಹ, ಒಂದು ಸ್ಥಾನ, ಜೊತೆಲೆಲ್ಲ ಊಟ ಮಾಡ್ತೀವಿ. ಯಾಕೋ ನನಗೆ ಹೊರಗಡೆ ತಿನ್ನೋಕೆ ಆಗೋಲ್ಲ, ಏನೋ ಇನ್ಫೆಕ್ಷನ್ಸು ಇಲ್ಲ, ನನ್ನ ಅದೊಂದು ಅಸಂಪ್ಷನ್. ಹೊರಗಡೆ ತಿನ್ನಬಾರ್ದು, ಬರೀ ಒಂದು 16-18 ವರ್ಷ ಹೊರಗಡೆನೇ ಊಟ, ಈ ಥರದ್ದಾಗಿತ್ತು. ಅದರಿಂದ ಮನೆಯಿಂದ ಕಟ್ಕೊಂಡು ಹೋಗ್ತಿದ್ದೆ. ನನ್ನ ಧರ್ಮಪತ್ನಿ ಬಿಸಿ ಊಟ ಕಟ್ಕೊಡೋದು. ಒಂದು ರಾತ್ರಿ 10 ಗಂಟೆ, 9:30, 10 ಗಂಟೆಲಿ ಊಟಕ್ಕೆ ಕುಳಿತುಕೋತಿದ್ವಿ. ಆ ಕ್ಯಾಂಟೀನ್ ನೋಡಬೇಕು, ಎಂಥ ದೊಡ್ಡ 5 ಸ್ಟಾರ್ ಊಟ ಬರೋದು. ಹೋಗಿ ಹಾಕೋ ಬರೋರು, ತಿಂತ ಬೈತಾ ತಿನ್ನೋರು. ನನಗೆ ಚಿದು ಅಂತ ಒಬ್ಬ, ಚರಣ್ ಅಂತ ಒಬ್ಬ, ಚಂದ್ರು ಅಂತ ಒಬ್ಬ, ಹೆಸರುಗಳು ಮರ್ತಿಲ್ಲ.
ಏನು ಇವನು ಮಾಡಿದ್ದಾನೆ, ಕೆಟ್ಟ ಭಾಷೆ. ನಾನು ಹಾಗೆ ಹೇಳ್ತಿದ್ದೆ, ಬೀಯಿಂಗ್ ಇನ್ ಸಿಸ್ಟಮ್ ನೆವರ್ ಬ್ಲೇಮ್ ದಿ ಸಿಸ್ಟಮ್. ನೀವು ಬಿಡಿ ಸರ್, ನೋಡಪ್ಪ ನಾನು ಅದಕ್ಕೆ ನನಗೆ ಇಷ್ಟ ಆಗ್ತಿಲ್ಲ, ಕ್ಯಾಂಟೀನ್ದು ಇಷ್ಟ ಆಗ್ತಿಲ್ಲ, ನಾನು ನನ್ನ ಮನೆಯಿಂದ ಊಟ ತಗೊಬಂದು ಅಚ್ಚುಕಟ್ಟಾಗಿ ಕಾಳು ಸಾರು, ಮುದ್ದೆ, ಅನ್ನ, ಏನೋ ರಸಮ್ಮೋ ಅನ್ನ, ನನಗೆ ತೃಪ್ತಿ ಆಗಿರೋ ಹಾಗೆ ಮಸಬ್ ಸಾರು, ಏನೋ ನನ್ನ ತಾಯಿ ಜೀವ ಮಾಡಿಕೊಟ್ಟಿದೆ. ಆ ಒಂದು ಅಕ್ಕರೆ, ಆ ಪ್ರೀತಿ, ಅದೊಂದು ಏನೋ ಒಂದು ಆ ತಾಯಿ ಜೀವ ಏನಿಟ್ಟು ಅದೊಂದು ಪ್ರಸಾದವಾಗಿರುತ್ತೆ. ಮೇ ಬಿ ನಾನು ನೋಡೋ ದೃಷ್ಟಿ ಇರ್ಬೋದು, ಆ ಬೊಗಸೆ ಪ್ರೀತಿ ನನಗೆ ಸಮುದ್ರದಷ್ಟು ಕಾಣಿಸೋದು. ಇವ್ರುಗಳಿಗೆ ನೀವು ನಂಬೋಲ್ಲ, ಒನ್ ಆಫ್ ದ ಬೆಸ್ಟ್ ಹೋಟೆಲ್ಸ್ದು 2 ಕ್ಯಾಂಟೀನ್, ಈ ಕಡೆ ಒಂದು ಈ ಕಡೆ ಒಂದು. ಇಡೀ ದಕ್ಷಿಣ ಭಾರತದಲ್ಲಿ ಅವರಿಬ್ರು ಫೇಮಸ್ಸು. ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇರಲಿ, ವೆಜ್ಜು ಇದೆ, ನಾನ್ ವೆಜ್ಜು ಇದೆ. ಈ ಕಡೆ ಒಂದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇಲ್ಲಿ ತಗೋಬೋದು, ಇಲ್ಲಿಲ್ಲ ಅಂದರೆ ಇಲ್ಲಿ ತಗೋಬೋದು. ಕಾಂಪಿಟೇಷನ್ ಎಲ್ಲ ಅವ್ರು ಮಾಡ್ತಿದ್ದಾರೆ. ಇವನಿಗಿಂತ ರುಚಿ ನಾನು ಮಾಡಬೇಕು, ಅವನಿಗಿಂತ ರುಚಿ ಅಂತ. ಕಂಪನಿ ಫ್ರೀಯಾಗಿ ಊಟ ಕೊಡ್ತಿದೆ ಮಕ್ಕಳೇ. ಅಷ್ಟು ದೊಡ್ಡ ಒಂದು ಕಡಿಮೆ ಅಂದ್ರೂ 3,000 ಮಂದಿ ಊಟ ಮಾಡ್ತಾರೆ ಒಂದು ಶಿಫ್ಟಲ್ಲಿ. ಈ ಪುಣ್ಯಾತ್ಮರುಗಳು ಬೈತಾ ತಿನ್ನೋದು. ನಾ ಹೇಳ್ತಿದ್ದೆ, ಬೈಬೇಡಿ. ಅನ್ನಂ ಮಹಾಪ್ರಾಣಂ, ಅನ್ನಂ ಪರಬ್ರಹ್ಮಸ್ವರೂಪಂ. ಅನ್ನನ ತಟ್ಟೆಯಲ್ಲಿ ಇಟ್ಕೊಂಡು ಬೈಯೋದು, ಇದೇನನ್ನ, ಇದೇನು ಊಟ, ಅವನು ನೋಡಿ ಹೀಗೆ ಬಿಟ್ಬಿಡ್ರಯ್ಯ. ಹಾಗ ಅನ್ನನ ಬೈಬೇಡಿ. ಇಷ್ಟ ಎಲ್ಲ ಬಿಟ್ಬಿಡಿ, ಮನೆಯಿಂದ ತಂತೀನಿ, ಇಲ್ಲ ಹೊರಗಡೆ ಹೋಗ್ತೀನಿ, ಇಲ್ಲೇ ಇದ್ದು ಇಲ್ಲೇ ಸಂಬಳ ತೊಗೊಂಡು ಇದೇ ಕ್ಯಾಂಟೀನ್ ಬಂದು ಇದೇ ತಟ್ಟೆ ಇಟ್ಕೊಂಡು ಎಲ್ಲ ಹಾಕ್ಕೊಂಡು ನಿಮ್ಗೆ ಬೇಕಿರೋ ನಾನ್ ವೆಜ್ ಐಟಮಿಂದ ಹಿಡಿದು ವೆಜ್ ಐಟಮಿಂದ ಹಿಡಿದು ಹಾಕ್ಕೊಂಡು ತಟ್ಟೆ ತುಂಬ ಹಾಕ್ಕೊಂಡು ಬಿಟ್ಬಿಡೋದು, ಬೈಕೊಂಡು ಹಿಂಗೆ ಅರ್ಧ ತಿಂದು. ಹೊಟ್ಟೆಯಲ್ಲಿ ಉರಿಯೋದು ನನಗೆ, ರಾಮ ಈ ಊಟ 4 ಜನಕ್ಕೆ ಇಡ್ಬೋದೇ, ಈ ಥರ ಹಾಕ್ಕೊಂಡು ಬಂದು ವೇಸ್ಟ್ ಮಾಡ್ತಿದ್ದಾರೆ. ರುಚಿ ಇದೆ, ನೋಡುವ ದೃಷ್ಟಿ ಅಷ್ಟೇ. ಕೆಲವರಿಗೆ ನೀವು ಸಮುದ್ರದಷ್ಟು ಕೊಡಿ ಮಕ್ಕಳೇ, ಅಸಹಾಯವೋ, ನೆರಳೋ, ಇನ್ನೊಂದೋ ಒಪ್ಪಲ್ಲ. ಏನೋ ಒಂದು ಕೊಂಕನ್ನು ಹುಡುಕುತ್ತಲೇ ಇರುತ್ತಾರೆ, ಏನೋ ಒಂದು ಕೊಂಕು ಹುಡುಕುತ್ತಲೇ ಇರ್ತಾರೆ. ಇವತ್ತು ಅವರುಗಳು ಎಲ್ಲಿದ್ದಾರೆ, ಚಿತ್ರಾನ್ನ ಆಗಿದ್ದಾರೆ ನನಗೆ ಗೊತ್ತಿದೆ. ಯಾಕಂದ್ರೆ ಅನ್ನವನ್ನೇ ದೂಷಿಸ್ತವ್ರು. ನಮ್ಮ ನೀರೇ, ನಮ್ಮೂರೇ, ನಮ್ಮ ಜನರೇ. ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿತ್ತು. ಸಹಾಯ ತಗೊಳ್ಳೋವರೆಗೂ ನನ್ನ ತಟ್ಟೆ ಎತ್ತಿದ್ರು, ನನ್ನ ಚಪ್ಪಲಿ ತೊಳೆದ್ರು, ಒಳಗಡೆ ಇಟ್ಕೊಂಡ್ರು, ಅದು ಕರೆದ್ರು, ಇದು ಕರೆದ್ರು. ಈಗ ಬಿದ್ದಾಗ ಹಾಳುಗೊಂದು ಕಲ್ಲು. ನೀವು ಈ ವ್ಯಕ್ತಿಗಳನ್ನ, ಲೋಕದಲ್ಲಿರೋದೇ ಹೀಗೆ, ಕಲಿಯುಗ ನೆನ್ಪಿಟ್ಕೊಳ್ಳಿ. ಕಲಿಯುಗ ಅಂದ್ರೇ ಪಾಪಿಯುಗ. ಚಾಣಕ್ಯ ಅವತ್ತೇ ಹೇಳಿದ್ದಾನೆ, ಕೆಲವು ವ್ಯಕ್ತಿಗಳು ಒಂದು ಬೊಗಸೆ ಎಷ್ಟು ಕೊಟ್ಬಿಟ್ರೆ ಜೀವನ ಪರ್ಯಂತ ನೆನ್ಪಿಟ್ಕೋತಾರೆ. ಜೀವನ ಪರ್ಯಂತ ಅವ್ರಿಗೆ 100 ತಪ್ಪುಗಳು ಕಾಣಿಸೋಲ್ಲ. ರಾಮರಿಗಾಗಿಯೇ ನನ್ನ ಸುಗ್ರೀವ, ನನ್ನ ಸುಗ್ರೀವ, ನನ್ನ ಹನುಮ, ನನ್ನ ಹನುಮ, ನನ್ನ ವಿಭೀಷಣ ಅನ್ನೋನು. ನೀವು ನಂಬ್ತೀರಾ? ಹೌದು. ಆದರೆ ನಾವು ತಪ್ಪುಗಳ ಹುಡುಕಾಟದಲ್ಲೇ ಕುಳಿತುಕೊಳ್ಳುವುದು. ದಯಮಾಡಿ ಇದೊಂದು ಪರ್ಸೆಪ್ಷನ್ ಅನ್ನು ಬದಲಾಯಿಸ್ಕೊಳ್ಳಿ. ಯಾವತ್ತು ಅತ್ತೆ ಮಾವ ಬಂದಾಯ್ತು ಆ ಮನೆ, ಅವ್ರನ್ನ ಯಾಕೆ ನಿಂದಿಸ್ತಾರೆ? ನಿಮ್ಮ ತಾಯಿ ಏನೋ ಅಂತಿದ್ದಾರೆ ಅನ್ಕೊಳ್ಳಿ, ಸೊಸೆನ್ ಯಾಕೆ ನಿಂದಿಸ್ತೀರಿ? ಆ ಮಗು ಎಷ್ಟು ಮಾಡಿದರೂ ಸಮುದ್ರದಷ್ಟು ಪ್ರೀತಿ, ಸಮುದ್ರದಷ್ಟು ಕೆಲಸ ಮಾಡ್ತಿದೆ ನಮ್ಮ ತಾಯಿ ಜೀವ. ಹುಡುಕೋದು ನಿಮ್ಮ ಮಗಳು ಅಂತ ಅನ್ಕೋಬಿಟ್ರೆ ನಿಮ್ಗೆ ತಪ್ಪು ಕಾಣಿಸೋಲ್ಲ. ನಿಮ್ಮ ಮಗಳು 11 ಗಂಟೆಗೆ ಎದ್ರು ಸುಮ್ಮನೆ ಇರ್ತೀರಿ, ಸೊಸೆ ಮಾತ್ರ 5 ಗಂಟೆಗೆ ಎದ್ದು ಮಾಡಿದ್ರು ತಪ್ಪು ಹುಡುಕ್ತೀರಿ. ನಿಮ್ಮ ಮಗ ಮನೆಗೆ ದುಡ್ಡೇ ಕೊಡಲ್ಲ, ಅಲ್ಲೆಲ್ಲೋ ಯಾವಾಗಲೂ ಕರ್ಕೊಂಡು ಹೋದಾಗ ಒಂದು 2,000 ರೂಪಾಯಿ ಸೀರೆ ಕೊಡಿಸೋದಂತೆ, ತಗೋ ಅವನ ಯೋಗ್ಯತೆ ಏನು ಅಂತ ಅಳಿಯನ್ನ ನಾನಾ ರೀತಿಯಲ್ಲಿ ವಾಚಾಮಗೋಚರವಾಗಿ ಬೈಯೋದು. ಇರುವುದರಲ್ಲಿ ತೃಪ್ತಿಪಟ್ಟರೆ ಪ್ರಪಂಚವೆಲ್ಲ ಅಂದ ಮಕ್ಕಳೇ. ಏನು ಸಿಕ್ಕಿದೆಯೋ, ಯಾವುದು ಸಿಕ್ಕಿದೆಯೋ ಅದರಲ್ಲಿ ತೃಪ್ತಿ, ಅದರಲ್ಲಿ ಆನಂದ. ನೆನಪಿಟ್ಟುಕೊಳ್ಳಿ, ಸುಖ ಬೇರೆ, ಆನಂದ ಬೇರೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಈ ಕಾರು, ಮನೆ, ಬಂಗ್ಲೆ, ದುಡ್ಡು, ಇದು ಸುಖ ಅಂತಾರೆ. ನೆನ್ಪಿಟ್ಕೊಳ್ಳಿ, ಕಾಲ್ಗೊಂದಾಳು, ಕೈಗೊಂದಾಳು, ಅಡಿಗೆ ಮಾಡೋಕ್ಕೊಬ್ರು, ಗಾಡಿ ಓಡಿಸೋಕ್ಕೊಬ್ರು, ಇದೆಲ್ಲ ಸುಖ. ಸುಖ ಏನು ಸುಖ ಕೊಣೋ ಒಂದು ಅಂತ. ಆನಂದ ಅಲ್ಲ ಅದು, ನೆನಪಿಟ್ಟುಕೊಳ್ಳಿ. ಅದಕ್ಕೆ ಹೇಳ್ತಿರ್ತಾನೆ, ಅಂದವಾಗಿರುವವರೆಲ್ಲ ಆನಂದವಾಗಿಲ್ಲ.
ಆನಂದವಾಗಿರುವವರೆಲ್ಲ ಅಂದವಾಗಿಲ್ಲ. ಅಂದ ಅಂದ್ರೇನೆ ಸುಖ. ವಾವ್ ಅಂತೀವಿ. ವಾವ್ ಅನ್ನೋರ ಕಥೆಗಳು ಏನೇನು ಕೇಳ್ತಿರ್ತೇವೆ, ಹೌದಲ್ವಾ? ಅದಾಗೆ ಸುಖದ ಲೋಲುಪತೆ ಮತ್ತೆ ಇರಿಸ್ಬಿಡುತ್ತೆ, ತನ್ನವರನ್ನ ಮರೆಸ್ಬಿಡುತ್ತೆ. ಆ ಬೊಗಸೆ, ನಾವು ಬೊಗಸೆಯಾಗಿದ್ದಾಗ ನಮ್ಮನ್ನು ಕೈ ಹಿಡಿದು ನಡೆಸಿದಂತ ವ್ಯಕ್ತಿಗಳನ್ನ ಮರೆತು ಬಿಡುತ್ತೇವೆ. ಬೊಗಸೆ ಆಗಿದ್ದಾಗ ನಾವು ಚಿಕ್ಕ ಮಗು ಆಗಿದ್ದಾಗ ನಮ್ಮನ್ನು ಬೆರಳಿಟ್ಕೊಂಡು ನಡೆಸಿದ ನಮ್ಮ ತಂದೆ, ನಮ್ಮ ತಾಯಿ ಎಲ್ಲ ಎಷ್ಟೋ ಜನ ನಮ್ಮ ನೆರಳಾಗಿ ಬೊಗಸೆ ಮಾತೀವಿ. ಹೌದು, ನಾನು ಅವತ್ತು 5 ಲಕ್ಷ ಮಂಚ ಕೊಟ್ಟಿದ್ದಾನೆ ಯಾರೋ ಸ್ನೇಹಿತ, ಜೀವನ ಪರ್ಯಂತ ನೆನ್ಪಿಟ್ಕೋತೇನೆ. ಇವತ್ತಿಗೂ ನನ್ನ ತಂಗಿ ಮದುವೆಗೆ ನಾಗರಾಜನ್ ನೆನೆಸ್ಕೋತೇನೆ. ನನ್ನ ತಂಗಿ ಮದುವೆಗೆ ಆ ಹಾಲು ಕೊಟ್ಟಂತ ಮೂರ್ತಿ ಸಾಹೇಬರನ್ನ ನೆನೆಸ್ಕೋತೇನೆ. ಹೌದು, ಒಬ್ಬೊಬ್ಬರನ್ನೆಲ್ಲ ನನ್ನ ಹತ್ರ ಇಷ್ಟು ಅದನ್ನ ಹಾಗೆ ಓದ್ತಿರ್ತೇನೆ. ಆಗಾಗ ಪುಣ್ಯಾತ್ಮರಪ್ಪ ಅಮ್ಮ ಹೇಳ್ಕೊಟ್ಟಿದ್ದು, ನಮಗೆ ಬೊಗಸೆ ಪ್ರೀತಿ ಕೊಟ್ಟವ್ರನ್ನ ಸದಾ ನೆನಪಿಸ್ಕೋಬೇಕಪ್ಪ. ಇವತ್ತು ಬೆಳೆದ ಮೇಲೆ ಗೆದ್ದ ಮೇಲೆ ಊರೆಲ್ಲ ನೆಂಟ್ರೆ ಮಕ್ಕಳೇ, ನಾವೇನ್ ಮಾಡ್ತೇವೆ ಗೊತ್ತಾ? ಅವ್ರ ಹಿಂದ್ಗಡೆ ಆ ಬೊಗಸೆ ಪ್ರೀತಿನ ಮರೆತಾಗ ನಮ್ಮಲ್ಲಿ ಮನುಷ್ಯತ್ವ ಹೊರಟೋಗ್ಬಿಡುತ್ತೆ ಮಕ್ಕಳೇ. ಮೃಗ ಆಗ್ಬಿಡ್ತೇವೆ ಮಕ್ಕಳೇ, ವಿಷ ಆಗ್ಬಿಡ್ತೇವೆ ಮಕ್ಕಳೇ. ಅದಿದೆ. ತುಂಬಾ ಜನ ನಿಮ್ ಸುತ್ತಮುತ್ತ ನೋಡಿ, ಹುಡುಕೋದೇ ಅವರು. ಸಮುದ್ರದಷ್ಟು ಕೊಟ್ಟಿರ್ತಾನೆ ಭಗವಂತ ಬೊಗಸೆ ಪ್ರೀತಿ, ಅದನ್ನ ಬಿಟ್ಟು ನೀವು ಸಮುದ್ರದಷ್ಟು ಕೊಟ್ಟಿದ್ರು ಅದ್ರಲ್ಲಿ ತಪ್ಪು ಹುಡ್ಕೋದು. ಅವನನ್ನು ಬಿಟ್ಟು ಕೊಟ್ಬಿಟ್ನಾ, ಅವನಿದ್ದಕ್ಕೆ ಕೊಟ್ಟ, ಅವನಿದ್ದಕ್ಕೆ ಮಾಡ್ದ, ಅವನಿಗೆ ಮಾಡ್ಲೇಬೇಕಿತ್ತು, ಅವನ ಯೋಗ್ಯತೆ, ಈ ಥರದ್ದು ಹುಡುಕತಕ್ಕಂಥ ಭಾವ. ಅದಕ್ಕೆ ಇವತ್ತು ಸಂಬಂಧಗಳು ಕೆಟ್ಟು ಹೋಗ್ತಿವೆ. ನಮಗಿರುವ ಒಂದು ವಿಚಿತ್ರವಾದಂಥ ವಿಚಿತ್ರ ತಪ್ಪುಗಳನ್ನು ಹುಡುಕೋದೇ ಕೆಲಸ. ಒಬ್ಬರು ಒಳ್ಳೆತನವನ್ನ ನಾವು ಹುಡುಕೋದೇ ಇಲ್ಲ, ತಪ್ಪುಗಳನ್ನು ಹುಡುಕುತ್ತಾ ಕುಳಿತುಕೊಳ್ಳುವುದೇ ನಮ್ಮ ಪ್ರಮೇಯವಾಗ್ಬಿಟ್ಟಿದೆ. ಅವನೇನ್ ತಪ್ಪು ಮಾಡ್ತಾನೆ, ಅವನ ಬಗ್ಗೆ ಏನ್ ಬರುತ್ತೆ, ಇನ್ನೊಬ್ಬರ ಬಗ್ಗೆ ಏನ್ ಬರುತ್ತೆ, ನಾವು ಸಹಿಸುವುದಿಲ್ಲ. ಅದು ಒಂದು ದೊಡ್ಡ ದೌರ್ಭಾಗ್ಯ. ಸೊ ಕೆಲವರು ಇರ್ತಾರೆ, ನಿಮ್ಮ ಅಕ್ಕಪಕ್ಕ, ನಿಮ್ಮ ಅಕ್ಕನೋ, ತಂಗಿನೋ, ಹೆಂಡತಿಯೋ, ಗಂಡನೋ, ಅತ್ತೆನೋ, ಮಾವನೋ, ಕನ್ವಿನ್ಸ್ ಮಾಡೋಕೆ ಹೋಗ್ಬೇಡಿ ಮಕ್ಕಳು. ಅವ್ರಿಗೆ ಸಮುದ್ರದಷ್ಟು ಮಾಡಿದ್ರು ಕೂಡ ಆ ವ್ಯಕ್ತಿಗಳಲ್ಲಿ ನಿಯತ್ತಿಲ್ಲ, ಬಿಟ್ಟು ಹೋಗ್ತೀರಿ. ಇಲ್ಲ ಸುಮ್ಮನೆ ಮೌನವಾಗಿ ಕೆಲವೊಂದು ಸಮಯ ಸಂಬಂಧಗಳು ಕಟ್ಕೊಳಕ್ಕಾಗಲ್ಲ, ಇದ್ದು ಒಂಥರ ನರಕ ಅನುಭವಿಸ್ಲೇಬೇಕು. ಆಗೋಲ್ಲ. ನಾನು ಕೆಲವ್ರಿಗೆ ಹಾಗೆ ಹೇಳ್ಬಿಟ್ಟಿದ್ದೇನೆ, ನೀನು ಬಿಡ್ತೀಯ ನೀನು ಹೆಂಡ್ತೀನ ಅಂತ ಹೇಳಿದ್ದೇನೆ. ಇಲ್ಲ ಗುರೂಜಿ, ಅವಾಗ ಅನುಭವಿಸು ನರಕ. ಏನ್ ಮಾಡಿದ್ರು ಆಕೆಲ್ ಪರಿವರ್ತನೆ ಬರೋಲ್ಲ. ಆಕೆಗೆ ಸಮುದ್ರದಷ್ಟು ನೀನು ಮಾಡಿದರೂ ತಪ್ಪು ಹುಡುಕುತ್ತಾಳೆ, ಇಲ್ಲ ಆತ ತಪ್ಪು ಹುಡುಕುತ್ತಾನಮ್ಮ. ನೀನ್ ಬಿಟ್ಟು ಬರ್ತೀಯ ಅವ್ರುಗಳಂದು, ಇಲ್ಲೋ ಸಮಾಜ ಏನೋ ಹೇಳ್ಬಿಡುತ್ತೆ, ಬಂಧುಗಳು ಇನ್ನೊಂದೇನೋ ಒಂದು ಹಿಡ್ಕೊಂಡಿರ್ತವೆ. ನಾನು ಅದಕ್ಕೆ ಹೇಳ್ತಿರ್ತೇನೆ, ಪರಿಹಾರ ಅಂದ್ರೆ ಏನ್ ಗೊತ್ತಾ, ಯಾವ್ದು ಬಿಟ್ರೆ ಚಂದ, ಯಾವ್ದು ಹಿಡ್ಕೊಂಡ್ರೆ ಚಂದ. ಅದಕ್ಕೆ ದೊಡ್ಡವ್ರು ಆಗ್ತಿದ್ದಾರೆ. ಕೆಲವರು ಸಾಮಾನ್ಯರಲ್ಲೂ ಅಸಾಮಾನ್ಯರಾಗ್ತಾರೆ. ಒಂದು ಹೇಳ್ಬಾರ್ದು, ಈ ತರ ಎಷ್ಟೋ ಒಂದು ಜಾತಕಗಳಿದಾವೆ. ಹೇಳ್ತಿದ್ರೆ ಕೆಲವೊಂದು ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅಂತ ಭಯ ನನಗೆ. ಯಾಕಂದ್ರೆ ನೋಡಿದ್ದೇವೆ, ಹೇಳಿದ್ದೇವೆ, ಆದ್ರೂ ತಪ್ಪಿಸ್ಲಿಕ್ಕಾಗ್ಲಿಲ್ವಲ್ಲ ಅಂತ ತುಂಬಾ ಒಂದು ಧರ್ಮ ಸಂಕಟ. ಏನೋ ರಮ್ಮ ಮಕ್ಕಳು ಹಿಂಗ್ ಮಾಡ್ಕೋಬಿಟ್ಟು ತಪ್ಸಕ್ಕಾಗಲ್ಲ. ನನ್ನ ಕೈಯಲ್ಲೇ ಆಗ್ಲಿಲ್ಲ ಮಕ್ಕಳೇ, ನನ್ನ ಕೈಯಲ್ಲೇ ಆಗ್ಲಿಲ್ಲ. 6 ವರ್ಷದ ಮೊದಲೇ ಅದು ಯೋಜನೆ ರೂಪಿಸುತ್ತೆ ಕೆಲವರಿಗೆ 12 ವರ್ಷದ ಮೊದಲೇ, ಕೆಲವ್ರಿಗೆ ಮದುವೆ ಟೈಮ್ನಲ್ಲೇ ಪ್ಲಾನ್ ಮಾಡ್ಬಿಟ್ಟಿರುತ್ತೆ. ಜೀವನ ಪರ್ಯಂತ ತಗೊಳ್ಳಿ, ಬಿಟ್ಟಿರುತ್ತೆ ಚೆಕ್ಮೇಟು. ನಾವು ಸುಮ್ಮನೆ ಅನ್ನೋದಷ್ಟೇ, ಅವರಿಂದ ಆಯ್ತು ಇವರಿಂದ ಆಯ್ತು. ಅದೇನು, ನಾವು ಸಮುದ್ರದಷ್ಟಿದ್ದರೂ ಅದರಲ್ಲಿ ನಾವು ತೃಪ್ತಿ ಇಲ್ಲ. ಕೆಲವ್ರಿಗೆ ಇಷ್ಟು ಕೊಟ್ಬಿಟ್ರೆ ಸಾಕು. ನಾನಂತೂ ಹಾಗೆ, ಪರಿಪೂರ್ಣ ತೃಪ್ತಿ. ಭಗವಂತ ನನಗೇನು ಕೊಟ್ಟಿದ್ಯೋ, ಇಷ್ಟು ಕೊಟ್ಟಿದ್ದೀಯಾ ಸಾಕು. ನಾವು ಯಾವಾಗ ಆ ಬೊಗಸೆಯಷ್ಟು ಭಗವಂತ ಕೊಟ್ಟಿರ್ತಾನೆ, ಯಾವುದೋ ರೂಪದಲ್ಲಿ ಕೊಟ್ಟಿರ್ತಾನೆ, ತಂದೆ ರೂಪದಲ್ಲೋ, ತಾಯಿ ರೂಪದಲ್ಲೋ, ಮಿತ್ರ ರೂಪದಲ್ಲೋ, ಬಂಧುವಿನ ರೂಪದಲ್ಲೋ, ಗಂಡನ ರೂಪದಲ್ಲೋ, ಹೆಂಡತಿ ರೂಪದಲ್ಲೋ ಒಂದು ಕೊಟ್ಟಿರ್ತಾನೆ. ಒಂದು ಕೊಟ್ರೆ 4 ತೆಗೆದಿರ್ತಾನೆ ಮಕ್ಕಳು. ಇಲ್ಲ 4 ಕೊಟ್ಟಿದ್ರೆ 40 ತೆಗೆದಿರ್ತಾನೆ. ಅದಿದೆ. ಈಗ ನಾವು ನೋಡಿ, ಈಗ ತೆಂಡೂಲ್ಕರ್ ಎಷ್ಟು ದೊಡ್ಡ ಹೆಸರು, ಲೆಜೆಂಡ್. ಅವನ ಮಗ, ಆತನ 1% ಇವತ್ತಿಗೆ ಮಗನಿಗೆ ಒಂದು 24-25 ವರ್ಷ ಆಗ್ಬಿಟ್ಟಿದೆ. ಏನ್ ಸಾಧಿಸಿದಾನೆ, ಎಲ್ಲಿದೆ ಅವನ ಹೆಸರು? ನಮ್ಗೆ ಏನಾದ್ರೂ ಗೊತ್ತಿದೆಯಾ? ತೆಂಡೂಲ್ಕರ್ ಮಗನ ಹೆಸರಿನ ಬಗ್ಗೆ ಆದ್ರೂ ಯಾವ ರೆಕಾರ್ಡ್ ಮಾಡಿದಾನೆ? ಏನಾನೋ ಬಲವಂತ ಮಾಡಿ ಹಂಗೆ ಮಾಡಿ ಒಂದು IPLಗೂ ಕರ್ಕೊಂಡು ಬಂದ್ರು.
ಯಾಕೆ ಗೊತ್ತಾ, ಕೆಲವರು ಅವ್ರು ಝೀರೋಯಿಂದ ಎದ್ದೊಳುವಾಗ ಅವ್ರಿಗೆ ಆ ನೋವು ಗೊತ್ತಿರುತ್ತೆ. ಬಡದಾಡ್ಕೊಂಡಿರ್ತಾರೆ, ಅವಮಾನ ಪಟ್ಟಿರ್ತಾರೆ, ಪ್ರತಿ ಹೆಜ್ಜೆಗೆ ಅವಮಾನ, ಪ್ರತಿ ಹೆಜ್ಜೆಗೆ ಅವನೇನು ಮಾಡಿದ್ರು ನಗಾಡಿರ್ತಾರೆ ಇವನ ಅಂತ. ಆ ಬೊಗಸೆಯಲ್ಲೇ ಬದುಕು ಕಟ್ಬಿಟ್ಟಿರ್ತಾರೆ. ಅದಕ್ಕೆ ಆ ಎತ್ತರ ಬಾನೆತ್ತರ. ಆದರೆ ಬಾನಿನಷ್ಟು ಕೊಟ್ಟರೂ ಕೂಡ ಗಮನಿಸಿ ನೋಡಿ, ಖಂಡಿತ ಇಲ್ಲ. ಶಾರುಖ್ ಖಾನ್ ಮಗನೇ ತಗೊಳ್ಳಿ, ಶಾರುಖ್ ಖಾನ್ ಮಗನ ವಯಸ್ಸೆಷ್ಟು ನೋಡಿ ಇವತ್ತು ಅದೇ ಆ ವಯಸ್ಸಿನಲ್ಲಿ ಶಾರುಖ್ ಖಾನ್ ಏನು ಮಾಡಿದ್ದ ಅಂತ ಯೋಚನೆ ಮಾಡಿ ನೋಡಿ. ಸುನಿಲ್ ಗವಾಸ್ಕರ್ ಆ ವಯಸ್ಸಿನಲ್ಲಿ ಏನು ಹೆಸರು ಮಾಡದಿದ್ರು ಆತನ ಮಗ ಅದೇ ವಯಸ್ಸಲ್ಲಿ ಏನಾಗಿದ್ದ ಅಂತ ನೋಡಿ. ಆ ಬೊಗಸೆಯಷ್ಟಲ್ಲಿರೋ ಒಂದು ಶಕ್ತಿ ಇದೆಯಲ್ಲ, ಯಾಕೆಂದ್ರೆ ಅವ್ರಿಗೆ ಅದು ಗೊತ್ತಿದೆ, ಭಗವಂತ ನನಗೆ ಕೊಟ್ಟ. ತುಂಬಾ ತೃಪ್ತಿಯಾಗಿ ಅದನ್ನ ತಗೋತಾರೆ, ಅನುಭವಿಸ್ತಾರೆ, ಫೀಲ್ ಮಾಡ್ತಾರೆ. ನನಗೆ ಇದು ಕೊಟ್ರು, ನಾನು ತುಂಬಾ ನೊಂದಿದ್ದೇನೆ ಮಕ್ಕಳೇ, ನಿಮಗೆ ಗೊತ್ತಿಲ್ಲ. ನನ್ನ ಗುರುಗಳ ಜೊತೆಲಿ ಇದ್ದಾಗ ನನಗೆ ಇದು ಹೇಳ್ಕೊಟ್ಟಿಲ್ಲ, ನನಗೆ ಅದು ಹೇಳ್ಕೊಟ್ಟಿಲ್ಲ, ಇವ್ರಿಗೆಲ್ಲ ಇದು ಹೇಳ್ಕೊಟ್ರು, ಕೊರಗ್ತಿದ್ದೆ. ಕಟ್ಟ ಕಡೆಯದಾಗಿ ಅವ್ರು 3 ವಾಕ್ಯದಲ್ಲಿ ಏನೋ ಒಂದು ತೋರಿಸಿ ಒಂದು ತಾಂಬೂಲ ಕೊಟ್ರು, ಹೋಗೋ ನಿನ್ಗೆ ಅಂತ. ಇವತ್ತು ನಿಮ್ಮ ಮುಂದ್ಗಡೆ ನಿಂತಿದ್ದಾನೆ, ಈ ಒಂದು ಮಹತ್ ಸಾಧಕನಾಗಿ ನಿಂತಿದ್ದಾನೆ. ಆ ಸಾಧನೆಯಲ್ಲಿ ನಾನು ಅಂದ್ಕೊಳ್ಳೋದು ಇನ್ನೂ ಅಣು ಅಷ್ಟೇ. ಯಾರೋ ಪುಣ್ಯಾತ್ಮರು ಮೊನ್ನೆ ಹೇಳ್ತಾರೆ, ಅಪ್ಪನ ಸಮಾನ. ಅಪ್ಪನೇ ಗುರುಗಳೇ ಕನಸು ಬಂದಿತ್ತು, ಹೇಳಿ. ಆ ಕನಸಲ್ಲಿ ಒಂದು ದೇವಸ್ಥಾನ, ಒಂದು ಗೋಶಾಲೆ, ಒಂದೇನೇನೋ ನಡೀತಿದೆ ಗುರುಗಳೇ. ನೀವು ಅಲ್ಲಿ ಕುಳಿತಿದ್ದೀರಿ, ಎಷ್ಟೋ ಜನ ಬಂದಿದ್ದಾರೆ, ಅಲ್ಲೊಂದು ಅನ್ನ, ಊಟ, ನೆರಳು, ಈ ಥರದ್ದೊಂದು ನಡೀತಿದೆ, ಅಲ್ಲೊಂದು ಆಲಯ, ಅಲ್ಲೊಂದು ಗೋಪುರ. ಥರ ಎದ್ದು ಕೂತು ಬಿಟ್ಟೆ ಅಂತ. ನಿಮ್ಮ ಬಾಯಿಗೆ ಸಕ್ಕರೆ ಹಾಕೋಣ, ದೈವಿಚ್ಛೆ ಇದ್ದರೆ ನಿಮ್ಮ ಕನಸಿನಲ್ಲಿ ಬಂದಿದ್ದ ಅಪ್ಪಾಜಿ ಹಾಗೇ ನಡೆದು ಬಿಡ್ಲಿ. ನನ್ನ ಆಸೆಯೂ ಅದೊಂದು ದುರಾಸೆ ಅಲ್ಲ, ಆಸೆ ಒಂದು ಚಿಗುರಿದೆ. ಅದೊಂದು 14 ವರ್ಷಗಳ ನಂತರ ಈ ಥರದೊಂದು ದೈವಿ ಕಾರ್ಯ. ಗೊತ್ತಿಲ್ಲ, ಆಕೆ ಇಚ್ಛೆ. ಇದು ನಾನಂದುಕೊಂಡು ಬಂದ ದಾರಿ ಅಲ್ಲವೇ ಅಲ್ಲ. ಆ ಬೊಗಸೆಯಷ್ಟು ನನ್ನ ಗುರುಗಳು ಹೇಳಿದ್ದು. ಏನಕ್ಕೋ ಈ 3700 ಅಂತೀಯ, ಇವರೆಲ್ರಿಗೂ ಮೀರಿದ್ದು ನಿನಗೆ ಕೊಟ್ಟಿದ್ದೇನೆ ಹೋಗು ಅಂತ. 3 ಮಾತು ಹೇಳ್ಬಿಟ್ಟು ತಾಂಬೂಲ ಕೊಟ್ಟರು. ನಾನು ಕಿಂಚಿತ್ತು ಅವರಲ್ಲಿ ಲೇವಲೇಶವೂ ಕೂಡ ಅನುಮಾನ ಪಡಲಿಲ್ಲ. ಅಮ್ಮ ಕೈಯಲ್ಲಿ ಕೈ ತುತ್ತು ತಿಂದ್ಬಿಟ್ಟು ಪಾದ ಮುಟ್ಟು ಬಿಟ್ಟು ಬಂದವನು. ಇವತ್ತು ನೋಡಿ, ಆ 3700 ಜನರಲ್ಲಿ ಯಾರೂ ಇಲ್ಲ, ಏನೂ ಮಾಡ್ತಿಲ್ಲ, ಎಲ್ಲೋದ್ರೂ ಗೊತ್ತಿಲ್ಲ. ಅಮ್ಮನವ್ರು ಯಾವತ್ತಾದ್ರೂ ಫೋನ್ ಮಾಡಿದ್ರೆ ವಿದೇಶದಿಂದ ಗೊತ್ತಾದಾಗ, ಈ ಕಡೆ ಬಂದಾಗ, ಯಾರೂ ನೆನಪಿಲ್ಲ ಕಣೋ, ನೀನು ಮಾತ್ರ ನೆನಪಲ್ಲಿದ್ದೀಯೋ ನಮಗೆ, ಹೋಗೋ ಮಗು ಅಂತ. ಆ ಕಿಂಚಿತ್ತು ನನ್ನ ಮಾತು ಕೇಳಿ ತುಂಬ ಜನ ಮಾಡ್ಕೊಳ್ಳೋ ತಪ್ಪು. ನಮ್ಮ ತಟ್ಟೆಯಲ್ಲಿ ಒಂದು ಭಗವಂತ ಇಷ್ಟು ಪ್ರಸಾದ ಕೊಟ್ಟಿದ್ದಾನೆ, ಅದರಲ್ಲಿ ತೃಪ್ತಿ ಪಡಿ. ಈ ಸಾಗರದಷ್ಟು ಇದು ಯಾವುದೋ ಕೆಲವರು ಇರುತ್ತೆ. ಎಷ್ಟು ಕೊಟ್ಟರು, ಎಷ್ಟು ದೊಡ್ಡ ಮನೆ ಇದ್ರು, ದರಿದ್ರ ಬೇರೆ ಬಡತನ ಬೇರೆ ಮಕ್ಕಳೇ. ನೆನಪಿಟ್ಕೊಳ್ಳಿ. ತುಂಬ ಜನ ನಾವು ಹೇಳ್ತಿರ್ತಾರೆ, ದರಿದ್ರ ಜನ ಅಂತ ಹೇಳ್ತೇವೆ. ಹಂಗಂದ್ರೆ ಅರ್ಥ ಗೊತ್ತಿದ್ಯಾ? ನಾನು ಬಡವ ಅಂದ್ರೆ ಅವನ ಹತ್ರ ದುಡ್ಡು ಕಾಸು ಇಲ್ಲ, ಆದ್ರೆ ಅವನು ದರಿದ್ರನಲ್ಲ. ನೆನಪಿಟ್ಟುಕೊಳ್ಳಿ. ದುಡ್ಡು ಕಾಸು ಇಲ್ದವನು, ಸ್ಟೇಟಸ್ ಇಲ್ದವನು, ಶ್ರೀಮಂತಿಕೆ ಇಲ್ದವನು ದರಿದ್ರನಲ್ಲ. ಅವನ ಹತ್ರ ಕುಟುಂಬ ಇದೆ, ಅಮ್ಮ ಇದೆ, ಅಪ್ಪ ಇದೆ, ಒಳ್ಳೆ ವ್ಯಕ್ತಿತ್ವ ಇದೆ, ಬಡವ ಅವನು ಅಷ್ಟೇ. ಬಡವ. ದರಿದ್ರ ಅಂದ್ರೆ ಏನ್ ಗೊತ್ತಾ? ಎಲ್ಲ ಇದ್ರು ಇಲ್ಲ, ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು, ಇನ್ನಷ್ಟು ದೊಡ್ಡ ಮನೆ, ಇನ್ನೊಂದು ದೊಡ್ಡದು ಅಂತ ಆಹಾಕಾರ ಮಾಡತಕ್ಕಂಥ ಭಾವ ಇದೆಯಲ್ಲ, ಅದು ದರಿದ್ರತನ. ಇದ್ರೂ ಬಳಸೋಲ್ಲ, ಇದ್ರೂ ಕೊಡಲ್ಲ, ಇದ್ರೂ ಇಲ್ಲ ಅಂತಾನೆ ಹೇಳ್ಕೊಂಡು ಕೂತ್ಕೊಳ್ಳೋದು ಅವನು. ಒಂದೊಳ್ಳೆ ಮನೆ ಕೊಟ್ಟಿದ್ದಾನೆ, ಅದ್ರಲ್ಲಿ ತೃಪ್ತಿ ಇಲ್ಲ. ಅಯ್ಯೋ ಬಿಡಿ ಸರ್, ಬಾಡಿಗೆ ಮನೆ ಪರವಾಗಿಲ್ಲ, ಇದೆಲ್ಲ ಬಾಡಿಗೆ ಇಲ್ಲ. ಸ್ವಂತ ಮನೆ ಇಲ್ಲ. ಸ್ವಂತ ಮನೆ ಬಂದ್ಮೇಲೆ ಅವ್ರ ಮನೆ ತರ ಇಲ್ಲ, ಅವ್ರ ತರ ಇಲ್ಲ, ಏನು, ಅದಕ್ಕೆ ದರಿದ್ರತೆ. ಆ ಬೊಗಸೆಯಷ್ಟು ಏನು ಕೊಟ್ಟಿದ್ದಾನೆ ತೃಪ್ತಿಪಟ್ಟು ನೋಡಿ ಮಕ್ಕಳೇ, ಅದರಲ್ಲಿರೋ ಆನಂದವೇ ಬೇರೆ. ಬದುಕು ಬೊಗಸೆಯಷ್ಟೇ ಇರೋದು, ಬೊಗಸೆಯೇ. ಅದಕ್ಕೆ ತುಂಬಾ ನಿರಾಳವಾಗಿ ಸಾವು ಬಂದವ್ರು ಏನು ಗೊತ್ತಾ? ನಾನು ನೋಡಿದ್ದೇನೆ ಮಕ್ಕಳೇ, ನನ್ನ ಅಮ್ಮನ ಕೈ ಹಿಂಗಾಗ್ಬಿಟ್ಟಿತ್ತು. ಆಯ್ತಾ, ನೀವು ನಂಬಲ್ಲ, ಅಮ್ಮ ಕೈ ಬಿಟ್ಬಿಟ್ಟಿದ್ಲು. ಇದಿಷ್ಟೇ ಕಣೋ ಅಂತ. ಯಾವಾಗಲೂ ಮಕ್ಕಳು ಮೊಮ್ಮಕ್ಕಳು. ನಮ್ಮ ಮಾವಯ್ಯ ಪುಣ್ಯಾತ್ಮ, ಅಂಥ ವ್ಯಕ್ತಿ ನಾನು ನೋಡೇ ಇಲ್ಲ. ತಂದೆ ಜೀವ ಚೆನ್ನಾಗಿರ್ಲಿ, ಎಲ್ಲೋ ಒಂದು ಪಿತೃಲೋಕದಲ್ಲಿದ್ದಾರೆ.
ಅವರು ಅಷ್ಟೇ ಅವ್ರ ಕೈನೇ ನೋಡ್ತಿದ್ದೆ, ಮುಟ್ಟಿ 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 ನೋಡ್ತಿದ್ದೆ. ಎಷ್ಟೋ ಹೆಣಗಳನ್ನು ಮುಟ್ಟಿದ್ದೇನೆ ನಾನು, ಎಷ್ಟೋ ಹೆಣಗಳನ್ನು ತೊಳೆದಿದ್ದೇನೆ ನಾನು, ನಿಮಗೆ ಗೊತ್ತಿಲ್ಲ ಅಷ್ಟೇ, ಇದೇ ಸತ್ಯ. ಆದರೆ ಅವನು ತೊಳಿತಿದ್ರೆ ನನಗೇನು ಅನ್ನಿಸ್ಲಿಲ್ಲ. ಸ್ಟಿಲ್ ಈಸ್ ಲಿವಿಂಗ್ ಅಂತ. ಹೆಣ್ಣು ಕೊಟ್ಟ ತಂದೆ ಧರ್ಮಾತ್ಮ ಕೈ ಬಿಟ್ಬಿಟ್ಟಿತ್ತು ಅದೇ ಕೆಂಪುಗೆ. ಬೊಗಸೆಯಷ್ಟೇ ಇದ್ದಿದ್ದರಲ್ಲಿ ಖುಷಿಯಾಗಿದ್ದಕ್ಕೆ ನನ್ನ ಮಾವಯ್ಯ. ಹೌದು ಮಕ್ಕಳೇ, ಕೆಲವು ಅಪರೂಪ ವ್ಯಕ್ತಿಗಳನ್ನು ಭಗವಂತ ಇಟ್ಟಿದ್ದಾನೆ ನಮ್ಮ ಸುತ್ತಮುತ್ತ. ಅವರನ್ನು ನೋಡಿ ಆ ಬೊಗಸೆಯಷ್ಟರಲ್ಲೇ ಆನಂದ ಹುಡುಕತಕ್ಕಂಥ ಅಮ್ಮಂದರಿದ್ದಾರೆ, ಇದೆಪ್ಪ ಶಿವ ಕೊಟ್ಟಿದ್ದಾನೆ, ಚೆನ್ನಾಗಿದ್ದೀವಪ್ಪ, ಇದನ್ನ ಅಂದ್ಕೊಳ್ಳಿ ಮಕ್ಕಳೇ, ಚೆನ್ನಾಗಿದ್ದೇವೆ. ಅಯ್ಯೋ ಬಿಡಿ ಈ ಮಾತನ್ನಬೇಡಿ ಮಕ್ಕಳೇ. ಅಪ್ಪಿ ಕೂಡ ಅನ್ನಬೇಡಿ, ನೆನಪಿಟ್ಟುಕೊಳ್ಳಿ. ಏನಿದ್ದೇನು ಪ್ರಯೋಜನ, ಗಂಡ ಇಲ್ಲ, ಏನಿದ್ದೇನು ಪ್ರಯೋಜನ, ಮಕ್ಕಳಿಲ್ಲ, ಏನಿದ್ದೇನು ಪ್ರಯೋಜನ. ನೋಡಿ, ಏನಿದ್ದೇನು ಪ್ರಯೋಜನ? ಏನೋ ಕೊಟ್ಟಿದ್ದಾನೆ ನಿಮಗೆ, ಬೊಗಸೆ ಎಷ್ಟು ಕೊಟ್ಟಿದ್ದಾನೆ, ಏನಿದ್ದೇನು ಪ್ರಯೋಜನ? ಒಂದು ಅದಿದ್ದಿದ್ರೆ ಅದರಿಂದಲೇ ನಾವು ಮಾನಸಿಕವಾಗಿ ಹಾಳಾಗ್ತಿದ್ದೇವೆ, ಇಲ್ಲ ದೈಹಿಕವಾಗಿ ಹಾಳಾಗ್ತಿದ್ದೇವೆ, ಸಮಾಜಘಾತಕರಾಗ್ಬಿಡ್ತೇವೆ, ಇಲ್ಲ ಕುಟುಂಬ ಘಾತಕರಾಗ್ಬಿಡ್ತೇವೆ, ಇಲ್ಲ ವೈಯಕ್ತಿಕ ಘಾತಕತ್ವಕ್ಕೆ ತಂದಿಟ್ಟುಬಿಡುತ್ತೆ, ಆಘಾತ ತಂದಿಟ್ಬಿಡುತ್ತೆ ವೈಯಕ್ತಿಕ ಜೀವನದಲ್ಲಿ. ಇರುವುದರಲ್ಲಿ ತೃಪ್ತಿ ಪಡಲು ಆನಂದಿಸಿ. ಏನ್ ಬಟ್ಟೆ ಕೊಟ್ಟಿದ್ದೀಯಪ್ಪ, ಇದು ಹಾಕೊಳ್ಳೋದು ನಾನು ಎಷ್ಟು ಖುಷಿ ಪಡ್ತೀನೋ. ಎಷ್ಟೊಳ್ಳೆ ಬಟ್ಟೆ ಕೊಟ್ಟಿದ್ದೀರಾ ಅಮ್ಮ, ಎಷ್ಟೊಳ್ಳೆ ಬಟ್ಟೆ ಕೊಟ್ಟಿದ್ದಿ, ಎಷ್ಟೊಳ್ಳೆ ದೇಹ ಕೊಟ್ಟಿದ್ದಿ, ಎಷ್ಟೊಳ್ಳೆ ಮಾತು ಕೊಟ್ಟಿದ್ದಿ, ಎಷ್ಟೊಳ್ಳೆ ಆಲೋಚನೆ ಕೊಟ್ಟಿದ್ದಿ, ಎಷ್ಟೊಳ್ಳೆ ಮಾತುಗಳು ಮಾತಾಡ್ಲಿಕ್ಕೆ ಕೊಟ್ಟಿದ್ದಿ. ಇದನ್ನ ಸದಾ ಆಲೋಚಿಸಿ ನೋಡಿ, ನಿಮ್ಮ ಶಕ್ತಿಯ ಅವಗಾಹನೆ ಆಗುತ್ತೆ. ಚಿಕ್ಕ ಬಾವಿಯೇ ಆನಂದ ಪಡಿ, ಯಾರ್ದು ದೊಡ್ಡ ಬಾವಿ ಬಿಡಿ. ಆದಷ್ಟು ಈ ತರದ ವ್ಯಕ್ತಿಗಳು ನಿಮ್ ಸುತ್ತಮುತ್ತ ಇರ್ತಾರೆ ಮಕ್ಕಳೇ. ಏನಿದ್ದರೂ ಸಮುದ್ರದಷ್ಟು ಕೊಟ್ಟಿದ್ದರೂ ದೇ ಆರ್ ನಾಟ್ ಹ್ಯಾಪಿ. ಮಗ ರ್ಯಾಂಕ್ ಹೊಡೆದಿದ್ದಾನೆ, ಇಲ್ಲ, ಇನ್ನೂ ಬೇಕಿತ್ತು. ಮಗ ಏನೋ ಒಂದು ಕಂಪ್ಯೂಟರ್ಗೆ ಸೇರಿದ್ದಾನೆ, ಇರ್ಲಿ, ಇಲ್ಲ, 3 ರಿಂದ 4 ವರ್ಷ ಒಂದು ಮಗಳ ಬಾಳು ತಂದೆ ಹಾಳು ಮಾಡಿದ್ದಾನೆ. ಏನ್ ಗೊತ್ತಾ, ನೀಟ್ ಬರಿ, ಅಲ್ಲಿ ಸಿಕ್ತಿಲ್ಲ. ನಿನಗೆ ತಾಕತ್ತಿದ್ರೆ 1 ಕೋಟಿನೋ 1.5 ಕೋಟಿನೋ ಮೊದಲೇ ನಿನಗೆ ಅಂತ ಹುಚ್ಚ ಆಸೆ ಇದ್ದಿದ್ರೆ 20 ವರ್ಷದ ಎತ್ತಿಡಬೇಕಿತ್ತು. ಹೌದು, ವರ್ಷ ಒಂದು 3 ಲಕ್ಷ 5 ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಹಾಕಿಟ್ಟಿದ್ದ ಅಂದ್ರೆ ನಮ್ಮ ಮಗು 20 ವರ್ಷಕ್ಕೆ ಬಂದಾಗ, ಇಲ್ಲ 18 ವರ್ಷ ತುಂಬಿದಾಗ ಆ ದುಡ್ಡಿದೆ, ಕಾಲೇಜ್ಗೆ ಪೇಮೆಂಟ್ ಶೀಟ್ ಕಟ್ಬಿಟ್ಟು ಅಕಸ್ಮಾತ್ ಪ್ಲಾನ್ ಬಿ. ಇನ್ನೂ ತಾಕತ್ತಿದೆ, ತಿಂಗಳು 20 ಲಕ್ಷ ಎತ್ತಿಟ್ಟಿರ್ಬೇಕಿತ್ತು. ಮಗಳಿಗೆ 18-19 ತುಂಬಿದಾಗ ಒಂದು ಮೆಡಿಕಲ್ ಫೌಂಡೇಶನ್ ಕಟ್ಬಿಟ್ಟು 10 ಡಾಕ್ಟರ್ಗಳನ್ನೇ ತಗೊಬಂದಲ್ಲಿ ಆಯೋಜಿಸ್ಬಿಟ್ಟು ಆಸ್ಪತ್ರೆ ಹೆಡ್ ಮಾಡೋ ತಾಕತ್ತಿರ್ಬೇಕಿತ್ತು. ಆ ಮಗಳ ಭವಿಷ್ಯನ ಕೇಳಲೇ ಇಲ್ಲ. ಅಲ್ಲೇ ಕೂತಿದ್ದಾನೆ, ತಿರ್ಗಾ ಬಂದಿದ್ದಾನೆ ಮನುಷ್ಯ ಮಗಳನ್ನ ಕರ್ಕೊಂಡು. ಶಿ ಈಸ್ ಕೊಲ್ಯಾಪ್ಸ್ಡ್. ಆ ಮಗುಗೆ ಇಷ್ಟ ಇಲ್ಲ ಮೆಡಿಕಲ್ ಮಾಡೋದು. ಏನ್ ಮಾಡಿಟ್ಟಿದ್ದೀರಿ ತಂದೆಯವರೇ, ನನಗೆ ನನ್ನ ಮಗಳು ಡಾಕ್ಟರ್ ಆಗೋದೇ ಮುಖ್ಯ. ಹೋಗು, ಕೊತ್ತಂಬರಿ ಕಡ್ಡಲ್ಲಿ ನೇಣು ಹಾಕೊಂಡು ತೊಂಗಾಡು, ಹೋಗು, ವಿಕ್ರಮ್ ಅವ್ರು ಬೇತಾಳ್ತಾರ ಅಂತ. ಆ ಮಗು ಕೊಲ್ಯಾಪ್ಸ್ ಆಗ್ಬಿಟ್ಟಿದ್ದಾಳೆ ಆಲ್ರೆಡಿ. ಶಿ ಈಸ್ ಆಲ್ರೆಡಿ 25. ಮುಂದಕ್ಕೆ ಏನ್ ಮಾಡೋದು ಗೊತ್ತಿಲ್ಲದ ಎಲ್ಲ ನಾನು ಬಿಡಲ್ಲ, ಹೋಗು. ಇನ್ನು ಏನು ಮಾಡುವುದು ಮಕ್ಕಳೇ? ಬೊಗಸೆಯಷ್ಟಿರುವ ಬದುಕು ನಮ್ಮ ಮಗಳು, ಬೊಗಸೆಯಷ್ಟಿರುವುದು ನಮ್ಮ ಜೀವನ. ಆ ಮಗು ಬಂದಿದೆ, ಹುಡುಕೋದು, ಆ ಉಪ್ಪು ನೀರಲ್ಲೇ ಹುಡುಕೋದು. ಅದಕ್ಕೆ ಎಷ್ಟೇ ನದಿಗಳು ಬಂದು ಸೇರಿದರೂ ಆ ದಾಹ ಮನುಷ್ಯನನ್ನು ಬಿಡೋದಿಲ್ವಂತೆ. ಅದಕ್ಕೆ ಕಲಿಯುಗದ ಎಲ್ಲಾ ಸಮುದ್ರಗಳು ಉಪ್ಪಾಗಿ ಕುಳಿತಿರೋದೇನು ಗೊತ್ತಾ? ಮನುಷ್ಯನ ಅಗಾಧವಾದಂಥ ದುರಾಸೆ. He will be never happy. ಅವನು ಎಂದೂ ಖುಷಿಯಾಗಿರುವುದಿಲ್ಲ, ಎಂದೆಂದೂ ಖುಷಿಯಾಗಿರುವುದಿಲ್ಲ. ದಯಮಾಡಿ ಇನ್ಮೇಲೆ ಇಂಥ ಒಂದು ವ್ಯಕ್ತಿಗಳು, ಪ್ರಭಾವಗಳು, ಸ್ವಭಾವಗಳು ನಿಮ್ಮ ಸುತ್ತಮುತ್ತ ಇದ್ರೆ ಅವರಿಂದ ದೂರ ಇರಿ. ಯಾವಾಗ ಬಂದ್ರು ಅಯ್ಯೋ ಇದಿದ್ದಿದ್ರೆ ಚೆನ್ನಾಗಿದೆ, ಅಯ್ಯೋ ಅದಿದ್ದಿದ್ರೆ ಚೆನ್ನಾಗಿದೆ, ಅವ್ರ ಹತ್ರ ಇರೋದನ್ನ ಬಿಟ್ಟು ಇಲ್ಲದಿರೋದನ್ನ ಹುಡುಕತಕ್ಕಂಥ ವ್ಯಕ್ತಿಗಳನ್ನ ದಯಮಾಡಿ ಪಕ್ಕಕ್ಕೆ ಇಟ್ಕೋಬೇಡಿ. ನೀವು ಹಾಳಾಗ್ತೀರಾ. ನಿಮ್ಮ ವ್ಯಕ್ತಿತ್ವ, ಆಲೋಚನೆ, ಸ್ಥಿರತ್ವ ಎಲ್ಲ ಹಾಳಾಗ್ಬಿಡುತ್ತೆ ಮಕ್ಕಳ. ಇರುವುದರಲ್ಲಿ ತೃಪ್ತಿ ಇಲ್ಲದ ವ್ಯಕ್ತಿಯ ಬಳಿ ನಿಂತ್ಕೊಳ್ಳೋದು ಇಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆಟೋಬಾನ್. ಅವ್ನು ನಿಮ್ಮನ್ನು ಕೆಡಿಸ್ಬಿಡ್ತಾನೆ. ಏನ್ ಗುರು ನೀನು, ಆ ಹೀರೋ ಗೊತ್ತಾ, ಅವನ ಹತ್ರ ಎಂಥ ಕಾರ್ ಇದೆ, ತಗೊಳ್ಳಿ,
ನಮ್ಮನ್ನ ದೇವ್ರು ಹೀರೋ ಮಾಡಿರೋದು, ಪ್ರತಿಯೊಬ್ಬರ ಕತೆಗೆ ಅವನೇ ಹೀರೋ. ಇವನ್ ಯಾರೋ ಬರ್ತಾನೆ ನಮ್ಮನ್ನ ಕೆದಕ್ಲಿಕ್ಕೆ. ಏನಮ್ಮ ನೀನು ಸರಿ ತಗೋ, ಮಾಡೋದನ್ನ ಬಿಟ್ಟು ಇನ್ನೇನೋ ಮಾಡಿಸ್ಲಿಕ್ಕೆ ಕೆದಕಿ ನಮ್ಮನ್ನು. ಯಾಕೆಂದ್ರೆ ಅವನ ಪ್ರಭಾವ ಆ ಥರ. ದಯಮಾಡಿ ಎಚ್ಚರಿಕೆ, ಇಂಥ ಒಂದು ಕುಟುಂಬ ಘಾತುಕ, ಸಮಾಜಘಾತುಕ ವ್ಯಕ್ತಿಗಳು ಇಲ್ಲ ಸಲ್ಲದ ನಿಮ್ಮ ಸುತ್ತಮುತ್ತ ನಿಮ್ಮನ್ನ ಬಂದ್ರು ಈ ಥರದ ಭಾವಗಳಿಗೆ ಎಳ್ಕೊಂಡು ಹೋಗ್ಬಿಡ್ತಾರೆ. ಸಮುದ್ರದಷ್ಟು ಇದ್ದರೂ ತೃಪ್ತಿ ಪಡದ ಹಾಗೆ ಮಾಡಿಬಿಡ್ತಾರೆ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಖಂಡಿತ ನನಗೆ ಗೊತ್ತಿದೆ, ನೋವಾಗುತ್ತೆ ಕೆಲವರಿಗೆ. ಏನು ಗುರುಗಳೇ, ಹೌದು, ನನ್ನ ಕರ್ತವ್ಯವೇ ಅದು, ನಿಮ್ಮನ್ನು ಜಾಗೃತಿ ಮಾಡಬೇಕು. ಸ್ವಲ್ಪದ್ರಲ್ಲಿ ಏನು ಕೊಟ್ಟಿದ್ದಾನೋ ಅದು, ಅದ್ರಲ್ಲಿ ತೃಪ್ತಿ ಪಟ್ಬಿಟ್ರೆ ಏನೋ ಬಿಡೋ ನಿನ್ನ ಕಾರು, ಏನೋ ಬಿಡೋ ಅವನ ಮನೆ, ಇವುಗಳ ಭ್ರಮೆ. ಅದು ನೋಡ್ಲಿಕ್ಕೆ ಹೋಗ್ಬೇಡಿ. ನಮ್ಮ ಹತ್ರ ಒಂದು ಸೈಕಲ್ ಕೊಟ್ಟಿದ್ದಾನೆ, ಸಾಕು ಸಾಕು, ತುಂಬ ತೃಪ್ತಿಯಾಗಿದೆ ಬಿಡ್ತೀರಿ. ಒಂದು ಕೆಲಸ ಮಾಡಿ, ನಿಮ್ಮನ್ನ ಈ ಥರದ ಪ್ರಚೋದನೆಗಳಿಂದ ಹೊರಗಡೆ ಬರ್ಲಿಕ್ಕೆ ನಾನೊಂದು ಹೇಳ್ಕೊಡ್ತೇನೆ. ದಟ್ ಈಸ್ ಮೈ ಸೀಕ್ರೆಟ್ ಟು ಸಕ್ಸಸ್. ಹೌದು, ನಾನು ಭಗವಂತನಂತೆ ಆಗಬೇಕು ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿ. ಹೌದು, ನಾನು ಭಗವಂತನಂತೆ ಆಗಬೇಕು ಅಂದರೆ ಭಗವಂತನಿಗೆ ಮೀರಿದ ಹೆಸರಿಲ್ಲ, ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ, ವಿದ್ಯೆ ಇಲ್ಲ, ಜ್ಞಾನವಿಲ್ಲ, ಐಶ್ವರ್ಯವಿಲ್ಲ, ಸಂಪತ್ತಿಲ್ಲ, ಅಂದವಿಲ್ಲ, ಚಂದವಿಲ್ಲ. ಹೌದಲ್ವಾ? ಆವಾಗ ನಮಗೆ ಇದೆಲ್ಲ ಏನೂ ಅನ್ಸಲ್ಲ. ಕಳ್ಕೊಂಡಿರೋದ್ರ ಬಗ್ಗೆ, ಇಲ್ಲದಿರೋದ್ರ ಬಗ್ಗೆ, ಇರುವುದರ ಬಗ್ಗೆ ಏನು ಅನ್ಸಲ್ಲ. ಭಗವಂತನಿಗೆ ಮೀರಿದ ದುಡ್ಡ, ಅಮ್ಮನಿಗೆ ಮೀರಿದ ಸ್ಥಾನವ, ಅಮ್ಮನಿಗೆ ಮೀರಿದ ಜ್ಞಾನವ, ಅಮ್ಮನಿಗೆ ಮೀರಿದ ಬದುಕ, ಪದವಿಯ, ಹೆಸರ ಅಂತ ನೋಡಿ ಏನು ಅನ್ಸಲ್ಲ ನಮಗಿದೆಲ್ಲ. ದೇವರು ಮುಂದ್ಗಡೆ ಇದೇನೋ ಇದು ಮಹಾ ಸಾಮ್ರಾಜ್ಞಿ, ಮಹಾವಿದ್ಯ, ಮಹಾಲಕ್ಷ್ಮಿ ಎಲ್ಲ ಹಾಗೆ ನೆನೆಸ್ಕೊಂಡು ನೋಡಿ ದೇವರನ್ನ. ನಾನು ಭಗವಂತನ ಸಮಾನನಾಗಬೇಕು ಅನ್ನೋ ಒಂದು ಯೋಚನೆ ಸದಾ ಯೋಚನೆ ಮಾಡಿ. ಇದೇನು ಅನ್ಸಲ್ಲ ನಿಮಗೆ, ಬೇಸರನೂ ಅನ್ಸಲ್ಲ, ಇರೋದ್ರಲ್ಲಿ ಗರ್ವನೂ ಬರಲ್ಲ, ಇಲ್ದಿರೋದಕ್ಕೆ ಬೇಸರನೂ ಬರಲ್ಲ. ನೀನಿಟ್ಟಷ್ಟು ರಾಮ, ನೀನು ಕೊಟ್ಟಷ್ಟು ರಾಮ, ನೀನು ತಗೊಂಡಷ್ಟು ರಾಮ ಅನ್ನೋದೊಂದು ಬಂದ್ಬಿಡುತ್ತೆ. ಆನಂದವಾಗಿರ್ತೀರಿ. ಒಳ್ಳೆದಾಗ್ಲಿ. ಜ್ಯೇಷ್ಠ ನಕ್ಷತ್ರ, ಮೇಷರಾಶಿ. ಚಂದ್ರ ಬುಧನ ಸಾರದಲ್ಲಿದ್ದು, ಬುಧ 3ನೇ ಮನೆಯಲ್ಲಿರೋದ್ರಿಂದ ಒಡ ಹುಟ್ಟಿದವರು, ಬಂಧುಗಳು, ಆತ್ಮೀಯರ ವಿಚಾರದಲ್ಲಿ ಒಂದು ಖಿನ್ನತೆಯ ಮಾತುಗಳು, ಎಳೆದಾಟಗಳು, ಒದ್ದಾಟಗಳು ಉಂಟು. ಜಾಗರೂಕತೆ. ಅವನೊಂಥರ ಅಂಜುಬುರುಕ ಬುಧ. ಬೇಡವಾ, ಇದು ಸರಿ, ಅದು ಸರಿ, ಅವ್ರು ಸರಿ, ಇವ್ರು ಸರಿ. ಈ ಬುಧನ ತತ್ವನೇ ಇದು. ಇವತ್ತು ಹೇಳಿರ್ತಕ್ಕಂಥ ತತ್ವಗಳಲ್ಲಿ ಬುಧನ ತತ್ವ ಒಂದು. ಇರುವುದರಲ್ಲಿ ತೃಪ್ತಿ ಪಡೋದೇ ಇಲ್ಲ ಬುಧ. ಅದರಲ್ಲೂ ಚಂದ್ರ ನೀಚ ಬೇರೆ, ಬುಧನ್ ಸಾರ ಬೇರೆ. ಖಂಡಿತ ಏನಾದರೂ ಕದಲಿಸ್ತಾನೆ. ಹುಷಾರಾಗಿ ಹೆಜ್ಜೆ ಹಾಕಿ. ಯಾವುದೇ ಒಂದು ಆನ್ಲೈನಲ್ಲಿ ಕೆಲಸ, ವರ್ಕ್ ಫ್ರಮ್ ಹೋಮ್ ಕೆಲಸ, ಯು ಕ್ಯಾನ್ ಅರ್ನ್ ತಿಂಗಳಿಗೆ 10,000 ಯು ಕ್ಯಾನ್ ಅರ್ನ್ ಪುಡಿಂಗ್ ಜಸ್ಟ್ 50,000 rupees ಅಂತಾನೆ ಅಂದರೆ ಆಟೋ ಬಾಂಬೆ. 5 ರೂಪಾಯಿ ಕೊಡಬೇಡಿ. ಅಕೌಂಟ್ ಓಪನ್ ಮಾಡಲಿಕ್ಕೆ ನನ್ನ ಅಕೌಂಟ್ ಆಲ್ರೆಡಿ ಇದೆ, ಅದಕ್ಕೆ ಕಳಿಸಪ್ಪ. ಒಂದು ಡಮ್ಮಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಯಾವುದೋ ಒಂದು ಬ್ಯಾಂಕಲ್ಲಿ. ಅದಕ್ಕಿಂತ ನೀವು ನಿಜವಾಗ್ಲೂ ಅಂಥದ್ದೊಂದು ಹುಚ್ಚು ಉನ್ಮಾದ ಇದ್ರೆ, ಏನೋ ಮಾಡಬೇಕು ಇದೆಲ್ಲ ಅನ್ನೋದಾದರೆ ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಬೇರೆ ಇನ್ನೊಂದು ಅಕೌಂಟು, ಬೇರೆ ಬೇರೆ ಬ್ಯಾಂಕ್ಗಳಿದಾವಲ್ಲ, ಅದಕ್ಕೊಂದು ಬೇರೆ ಫೋನ್ ನಂಬರು, ಬೇರೆ ಪಿನ್ನು ಅದಕ್ಕೆ ಇಟ್ಕೊಳ್ಳಿ. ಅದನ್ನು ಕೊಡಿ. ಆ ಅಕೌಂಟಲ್ಲಿ ಒಂದು 1,000 ರೂಪಾಯಿ ಇಡಿ. ಅವನು ಹ್ಯಾಕ್ ಮಾಡಿದ್ರು ಆ 1,000 ರೂಪಾಯಿ ಹೋಗ್ಬೇಕಷ್ಟೆ. ಅಕಸ್ಮಾತ್ ಪಿನ್ನೋ OTP ಗೊತ್ತಿಲ್ಲದೆ ಒತ್ತಿ ಅದು ಇದು ಅಂತ ಏನಾದರೂ ಹೇಳಿದ್ರೆ ಅಷ್ಟೇ.
ನಿಮ್ಮ ಅಕೌಂಟನ್ನು ದಯಮಾಡಿ ಹಂಚ್ಕೋಬೇಡಿ. ಈ ಥರದ್ದು ವರ್ಕ್ ಫ್ರಮ್ ಹೋಮ್, ಟೈಪಿಂಗ್ ಜಾಬು, ಬರವಣಿಗೆಯ ಜಾಬು, ಇವೆಲ್ಲ ಸುಳ್ಳು. ಈ ಥರದ್ದೆಲ್ಲ ಪ್ರಚೋದನೆ ಆಗ್ತಿದೆ, ಹುಷಾರು. ವೃಷಭ ರಾಶಿ ಚೆನ್ನಾಗಿದೆ. ಮಾತಿಗೆ ಸಂಬಂಧಿತ ವೃತ್ತಿ, ಯಾಕಂದ್ರೆ ಆ ಮನೆಯಲ್ಲೇ ಬುಧ ಇದ್ದಾನೆ. ಮಾತಿಗೆ ಸಂಬಂಧಿತ ಮನೆಯಲ್ಲೇ ಮಾತುಗಾರ. ಏನು ಗೊತ್ತಾ, ಕೆಲವೊಂದು ಹೇಳಲಿಕ್ಕೆ ತುಂಬ ಸಂಕೋಚ ಆಗ್ತಕ್ಕಂಥದ್ದು ಮಕ್ಕಳು. ಏನು ಮಾಡೋಣ, ಕೆಲವು ಹೇಳಿದ್ರೆ ನೀವು ಕೇಳಲ್ಲ. ಮರಳು ಮಾಡುವ ಜನರನ್ನು ನಂಬುವುದಕ್ಕಿಂತ ನೆರಳು ನೀಡುವ ಮರವನ್ನೇ ನಂಬುವುದು ಶ್ರೇಷ್ಠ. ಆದರೆ ನಾವೇನು ಗೊತ್ತಾ, ಮರಳಾಗಿ ಮಾತಾಡೋರು ಡೈಲಾಗು. ಇನ್ನೊಂದು ನಾವು ಬೇಗ ನಂಬೋದು ಅದೇ, ಇವತ್ತು ಆಗ್ತಿರೋದು ಅದೇ. ಐ ವಿಲ್ ಗಿವ್ ಯು ಡಬಲ್ ಮನಿ, ಐ ವಿಲ್ ಗಿವ್ ಯು ಟ್ರಿಬಲ್ ಲವ್, ಐ ವಿಲ್ ಗಿವ್ ಯು 4 times ಪೊಸಿಷನ್, ಇನ್ನೊಂದು ಇದಕ್ಕೆ ಹೋಗೋದು. ಯಾವತ್ತೂ ಅಷ್ಟೇ, ಯಾರಾದರೂ ಸಿಕ್ಕಾಬಟ್ಟೆ ಮರಳಾಗಿ ಮಾತಾಡ್ತಿದ್ದಾನೆ, ಮುಗೀತು. ಹೌದು, ಅದಕ್ಕೆ ನಮ್ಮ ಕಡೆ ಒಂದು ಮಾತಿದೆ, ಗಾದೆ ಮಾತು, ಗಲ 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 ಸದ್ದು ಮಾಡೋ ಅರಳಿ ಮರದ ಕೆಳಗಡೆ ಆನಂದವಾಗಿ ಮಲಗಿಬಿಡ್ಬೋದು, ಕುತ್ಕೊಬಿಡ್ಬೋದು. ಆದರೆ ಸೈಲೆಂಟ್ ಆಗಿರೋ ಕಳ್ಳಿ ಮರದ ಕೆಳಗಡೆ ಹೋಗ್ಬಾರ್ದು. ಕೆಲವು ಸೈಲೆಂಟ್ ವ್ಯಕ್ತಿಗಳು ಕೆಲವರು ಇರ್ತಾರೆ, ಅವ್ರು ಇಡೋ ಸ್ವಿಚ್ಗಳು ಗೊತ್ತಾಗಲ್ಲ. ಕೆಲವರು ಗಲಾಟೆ, ಆರ್ಭಟ. ಹೌದು, ನೀವು ನೋಡಿ, ಪ್ರಪಂಚದ ಚಾಣಕ್ಯ ಹೇಳ್ತಾನೆ, ಅತಿ ದೊಡ್ಡ ಶತ್ರುಗಳು ನಿಮ್ಮ 2 ಶತ್ರುಗಳು. ಏನು ಗೊತ್ತಾ, ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡೋ ವ್ಯಕ್ತಿಗೆ ತುಂಬಾ ಶತ್ರುಗಳು. ಡಮಾಲ್ ಡಿಮಲ್ ಅಂತ ಮಾತಾಡ್ತಾನಲ್ವಾ, ಅವನು ಇದ್ದ ಕಕ್ತಾನೆ, ಅಂದ್ಬಿಡ್ತಾನೆ. ಅವನು ಹೋ ಸ್ವಾಮಿಗಳು ತಾವುಗಳು ಅಂತಾನೆ. ಅಂದ್ರೆ ಅಂಥವರೇ ನಮಗ್ ಮೆಚ್ಚುಗೆ ಆಗೋದು. ಅಂಥವರೇ ಅರಳು ಏನು ಅಬಾಬಾಬಾಬಾಬಾಬಾ ಬೆಣ್ಣೆಲ್ಲಿ ಕೂದಲಲ್ಲಿರೋ ಬೆಣ್ಣೆ ತೆಗೆಯುವಂಥ ಮಾತುಗಳಾಡೋ ವ್ಯಕ್ತಿಗಳು ಜಾಸ್ತಿ ಇವತ್ತು. ಈ ಕಲಿಯುಗಕ್ಕೆ ಎಲ್ಲರೂ ನನ್ನನ್ನು ಸೇರಿಸಿ, ನನ್ನನ್ನು ನಂಬೇಡಿ ಅಂತಾನೆ ನಾನು ಯಾವಾಗಲೂ ಅದಕ್ಕೆ ಹೇಳೋದು. ಯಾರನ್ನೂ ನಂಬಬೇಡಿ, ನಿಮ್ಮ ಜಾಗ್ರತೆಯಲ್ಲಿರಿ ಅಂತ ಹೇಳ್ತಿರ್ತಾರೆ. ಮರಳಾಗಿ ಒಬ್ಬ ಮಾತಾಡ್ತಿದ್ದಾನೆ, ನಿಮ್ಮನ್ನ ತುಂಬ ಹೊಗಳ್ತಿದ್ದಾನೆ, ನಿಮ್ಮ ಬಗ್ಗೆ ಜಾಸ್ತಿ ಹೇಳ್ತಿದ್ದಾನೆ, ಅವನೇ ನಿಮ್ಮ ಅತಿ ದೊಡ್ಡ ಶತ್ರು. ಅವರು ತಟ್ಟೆ ತೆಗೆದ್ರು ಗೊತ್ತಾ, ಅವ್ರ ಚಪ್ಪಲಿ ತೊಳೆದಿದ್ರು ಗೊತ್ತಾ, ಅವರು ಅವತ್ತು ನನ್ನ ಕರೆದು ಊಟ ಹಾಕ್ಸಿದ್ರು ಗೊತ್ತಾ. ಚಿರಂಜೀವಿ ಹೇಳ್ತಾರೆ ಮಕ್ಕಳೇ, ಆ ಮನುಷ್ಯ ಅಜಾತ ಶತ್ರು. ಇಂಥ ವ್ಯಕ್ತಿಗಳ ಅಂತ ಒಂದು ನಟಿ, ಅವನ ನೆರಳಲ್ಲಿ ಬೆಳೆದಂಥ ನಟಿ. ಅದೊಂದು ಇಂಡಸ್ಟ್ರಿ. ಚಿರಂಜೀವಿ ಅಂದ್ರೆ ಇಂಡಸ್ಟ್ರಿ, ನೆನ್ಪಿಟ್ಕೊಳ್ಳಿ. ಎಷ್ಟೋ ಜನರಿಗೆ ಅನ್ನದಾತರು ಅವರು. ಆತನ ಬಗ್ಗೆ ಒಂದೇ ಒಂದು ಕೊಂಕು ಹುಡುಕ್ಲಿಕ್ಕೆ ಆಗೋದಿಲ್ಲ, ಎಲ್ಲೂ ಹುಡ್ಕೋಕ್ಕಾಗೋಲ್ಲ. ಪರ್ಸ್ನಲಿ ತಗೊಳ್ಳಿ ಆತನ ಬಗ್ಗೆ, ಇಲ್ಲ ಇಂಡಸ್ಟ್ರಿ ಪರವಾಗಿ ತಗೊಳ್ಳಿ. ಆ ಮೊದಲನೇ ಪಿಕ್ಚರು, 2ನೇ ಪಿಕ್ಚರು, ಏನೋ ಒಂದು ಹೀರೋ ಆದಾಗ ಒಂದು ದೊಡ್ಡ ನಟಿಮಣಿ, ಯಾರೋ ಅವನಿಗೆ ಹೀರೋ ಚೇರಾಗಿ ಕುಂದಿರ್ಸಿದ್ದಾರೆ ಅಂತ ತಗೋ ನಿಲ್ಲಿಸ್ತಾರೆ. ಹಿಂಗೆ ನಿಂತ್ಕೋತಾನೆ. ಆ ಹೀರೋನು ಏನೂ ಮಾತಾಡಲ್ಲ, ಆ ಮನುಷ್ಯ ಏನೂ ಮಾತಾಡಲ್ಲ, ಬೆಳಕು ತೋರಿಸ್ತಾನೆ. ಅಂಥ ವ್ಯಕ್ತಿ ಅವರ ಮನೆಯಲ್ಲೇ ಒಂದು ನಟಿ ಒಂದು ಕಾಲಘಟ್ಟಕ್ಕೆ ನೆರಳು ತಗೊಂಡು ಹೀರೋಯಿನ್ ಆಗಿ, ಸ್ಟಾರ್ ಆಗಿ, ಏನೋ ಒಂದು ಇರಲಿ, MLA ಆಗಿ, ಮಿನಿಸ್ಟರ್ ಆಗಿ, ವಾಚಾಮಗೋಚರವಾಗಿ ಆ ಮನುಷ್ಯ ದುಃಖದಿಂದ ಹೇಳ್ತಾನೆ, ಈ ವ್ಯಕ್ತಿಗಳಾವತ್ತು ನನ್ನ ಬಗ್ಗೆ ಮಾತಾಡಿದವರು ಈ ಥರ, ಅಣ್ಣಯ್ಯ ನೀವು ನಮ್ಮ ದೇವರು, ಮೆಗಾಸ್ಟಾರ್ ನೀವು ನಮ್ಮ ಅಪ್ಪಾಜಿ, ಸೂಪರ್ ಸ್ಟಾರ್, ನಿಮ್ಮಿಲ್ದೆ ನಾವಿಲ್ಲ, ಅಯ್ಯೋ ಅಪ್ಪ ನಮ್ಮ ಮನೆಗೆ ಬಂದು ಆ ತಟ್ಟೆಯಲ್ಲಿ ಅನ್ನ ತಿಂದಿದ್ದೇನು, ನೀವು ತಟ್ಟೆ ನಿಮ್ಮ ಸರಳತೆ ನಾವು ಅಂತೂ ಇದು ಅಂತ ಹೇಳಿದವರು ಇವತ್ತು ಸಣ್ಣ ಸ್ಥಾನ ಎಷ್ಟು ದಿನ ಇರುತ್ತೆ, ಸಣ್ಣ ಒಂದು ಪದವಿ ಎಷ್ಟು ದಿನ ಇರುತ್ತೆ, ಆ ಸಣ್ಣ ಹೆಸರು ಎಷ್ಟು ದಿನ ಇರುತ್ತೆ, ನಾನೇ ಇರೋಲ್ಲ. ಇವತ್ತು ಸಾಮಾಜಿಕವಾಗಿ ಬಳಸ್ತಿರತಕ್ಕಂಥ ಮಾತುಗಳು ಇನ್ನೊಂದು ನೋಡಿ ಅಂತ ನನಗೆ ಇವತ್ತಿಗೂ ಅದು ಜೀರ್ಣಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತಾರೆ. ಏನು ಮಾಡೋದು, ಲೋಕ ಮರಳಾಗಿ ಮಾತನಾಡುವವರ ಹಿಂದೆ ಹೋಗೋದು ಜಾಸ್ತಿ ಮಕ್ಕಳೇ. ಆ ಕಳ್ಳಿ ಮರ ನಂಬೋದು ನಾವು ಜಾಸ್ತಿ, ಗಲ 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 ಅನ್ನೋ ಆಲದ ಮರ ನಾವು ನಂಬಲ್ಲ. ಬಾಯಿ ನೋಡೋ ಏನೋ ಹೌದು,
ವಿದ್ಯೆ ಬೇರೆ, ಸಂಸ್ಕಾರ ಬೇರೆ. ಕೆಲವ್ರಿಗೆ ಆ ಥರ ಆಗ್ಬಿಟ್ಟಿರುತ್ತೆ, ಮಾತಾಡ್ಬಿಡ್ತಾರೆ, ಏನೋ ಒಂದು ಹೇಳ್ಬಿಡ್ತಾರೆ. ನೆನಪಿಟ್ಟುಕೊಳ್ಳಿ, ತುಂಬ ವಿದ್ಯೆ ಓದಿಕೊಂಡವನೇ ತುಂಬ ದೊಡ್ಡ ಫ್ರಾಡ್ಗಳು ಮಾಡೋದು. ಹರ್ಷದ್ ಮೆಹ್ತಾ ಏನು ಓದ್ಕೊಂಡಿದ್ದ ಅಂತ ಹೋಗಿ ನೋಡಿ ಮಕ್ಕಳೇ. ಒಬ್ಬರು ಬಹುದೊಡ್ಡ ಚುನಾವಣಾ ಅಧಿಕಾರಿ ಒಬ್ಬರನ್ನ ಬ್ಯಾನ್ ಮಾಡ್ತಾರೆ, ಎಲೆಕ್ಷನ್ ನಿಲ್ಲಬಾರ್ದು ಅಂತ. ಸುಮಾರು 6-7 ವರ್ಷ ವೋಟ್ ಹಾಕೋ ಇಲ್ಲ ಈ ವ್ಯಕ್ತಿ ಸಾಮಾಜಿಕ ಭದ್ರತೆ ಕದಡು ಬಿಟ್ಟರು, ಅದು ಇದು ಅಂತ ಹೇಳಿ. ತಮಾಷೆ ಗೊತ್ತಾ, ಅಷ್ಟು ದೊಡ್ಡ ಚುನಾವಣಾ ಅಧಿಕಾರಿ ಆ ಸ್ಥಾನಕ್ಕೆ ಬರಬೇಕಂದ್ರೆ ಸಾಮಾನ್ಯ ಓದಲ್ಲ ಅದು. ನೆನ್ಪಿಟ್ಕೊಳ್ಳಿ, IAS IPS IRS ಮಟ್ಟದ ಓದು. ರಿಟೈರ್ಡ್ ಆಗ್ತಾರೆ, ಆಗಿದ್ದೇ ಒಂದು ಪಕ್ಷಕ್ಕೆ ಸೇರ್ತಾರೆ, ಎಲೆಕ್ಷನ್ ನಿಲ್ತಾರೆ, ಗೆಲ್ತಾರೆ, ಮಿನಿಸ್ಟ್ರು ಆಗ್ತಾರೆ. ಅವರಿಗೇನೂ ಇಲ್ಲ, ಆ ವ್ಯಕ್ತಿಯನ್ನ ನಿರ್ಬಂಧಿಸ್ತಾರೆ. ನೋಡಿ, ಇದು ತುಂಬ ಓದಿಕೊಳ್ಳದ ವ್ಯಕ್ತಿ ಅಬ್ಬಬ್ಬ ಅಂದ್ರೆ ಒಂದು 4 ಜನ ತನ್ನ ಮನೆಗಷ್ಟೇ, ತನ್ನವ್ರಿಗಷ್ಟೇ ಅವನು ಎಡಬಿಟ್ಟು, ಸಮಾಜಕ್ಕೆಲ್ಲ ತುಂಬ ಓದಿರೋನಷ್ಟು ಅಪಾಯಕಾರಿ, ತುಂಬ ಜ್ಞಾನವಂತನಷ್ಟು ಅಪಾಯಕಾರಿ, ತುಂಬ ದುಡ್ಡಿರುವವನಷ್ಟು ಅಪಾಯಕಾರಿ, ತುಂಬ ಅಧಿಕಾರ ಇರುವವನಷ್ಟು ಅಪಾಯಕಾರಿ, ತುಂಬ ಬಲ ಇರುವವನಷ್ಟು ಅಪಾಯಕಾರಿ. ಇನ್ನು ಯಾರೂ ಇಲ್ಲ. ಅದಕ್ಕೆ ಪ್ರಕೃತಿ ತುಂಬ ಬಲ ಇರೋರಿಗೆ ಅಟ್ಯಾಕ್ ಮಾಡುತ್ತೆ. ಅವಾಗವಾಗ ಪರೀಕ್ಷೆ ಇಡ್ತಿರುತ್ತೆ, ನೀನು ಸರಿಯಾಗಿ ಸದ್ಬಳಕೆ ಮಾಡ್ಕೊ ಅಂತ. ಇರಲಿ. ಅದರಿಂದ ಎಲ್ಲರೂ, ಮುಖ್ಯವಾಗಿ ವೃಷಭ, ಇವತ್ತು ಮರಳಾಗಿ ಮಾತನಾಡೋ ವಿಚಾರ, ವ್ಯವಹಾರ, ಓಂ ನಮಃ ಶಿವಾಯ ಅಂತ ದೂರ ಇದ್ದು ಬಿಡಿ. ಮಿಥುನ ರಾಶಿ ಚೆನ್ನಾಗಿದೆ ಮಕ್ಕಳೇ, ಬ್ಯೂಟಿಫುಲ್. ಬುಧ ನಿಮ್ಮನೇಲೇ ಇರತಕ್ಕಂಥದ್ದು. ಬುದ್ಧಿ, ಮೇಧಸ್ಸು, ಜ್ಞಾನ ಉಪಯೋಗಿಸಿ ಮಾಡತಕ್ಕಂಥ ಯಾವುದೇ ಕೆಲಸ ಕಾರ್ಯ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಕರ್ಕಾಟಕ ರಾಶಿ. ಬುಧ 12ನೇ ಮನೆಯಲ್ಲಿ ಮಲಗಿರೋದ್ರಿಂದ ಹುಷಾರಾಗಿರಿ. ಯಾವುದೋ ತರಲೆ ಮಾತು, ತರಲೆ ವಿಚಾರ, ತರಲೆ ಟೆನ್ಷನ್ಗಳು ಸ್ವಲ್ಪ ತಲೆ ಕೆಡಿಸುತ್ತೆ. ಚಿಕ್ಕದು ಇವತ್ತಿನ ಅತಿ ದೊಡ್ಡ ಸಮಸ್ಯೆಗಳೇನು ಗೊತ್ತಾ, ಚಿಕ್ಕ ಮಾತು, ಚಿಕ್ಕ ವೆರಿ ಚಿಕ್ಕದು ದೊಡ್ಡದಾಗ್ಬಿಟ್ಟಿರುತ್ತೆ. ಯಾಕೆ ಹೇಳಿ, ನಮಗೆ ಆ ವ್ಯಕ್ತಿ ನೋ ಹೇಳಿಬಿಟ್ಟ, ಡನ್. ಇದು ಕೊಲೆ ಮಟ್ಟಕ್ಕೆ, ಹತ್ಯೆ, ಆತ್ಮಹತ್ಯೆ, ಇಲ್ಲ ವಿವೇಚನೆಯನ್ನು ಕಳ್ಕೊಂಡು ಮಾಡತಕ್ಕಂಥಕ್ಕೆ ದಾರಿ ಮಾಡುತ್ತೆ. ಹುಷಾರು. ಸಿಂಹರಾಶಿ ಚೆನ್ನಾಗಿದೆ. ನಿಮ್ಮ ಮಾತು, ಮೇಧಸ್ಸು, ಬುದ್ಧಿ, ಜ್ಞಾನ, ಲೀಗಲು, ಪೊಲೀಸು ಒಂಥರ ಸಿಂಹವೇ ಮಕ್ಕಳೇ. ಅಧಿಕಾರ, ದೊರೆ ಮಟ್ಟದ ಕೆಲಸ, ವ್ಯವಸ್ಥೆ, ಅದ್ಭುತವಾದ ಪ್ರಗತಿ ಕಾಣತಕ್ಕಂಥ ದಿನ. ಕನ್ಯಾ ರಾಶಿ ನಿಮಗೂ ಚೆನ್ನಾಗಿದೆ. ಚಂದ್ರ 3ನೇ ಮನೆ, ಒಂಥರ ಧೈರ್ಯ, ಸ್ಥೈರ್ಯ. ಬಟ್ ಬುಧನ್ ಸಾರದಲ್ಲಿರೋದ್ರಿಂದ ಒಡ ಹುಟ್ಟದವ್ರ ವಿಚಾರನೋ, ಮನೆಯವ್ರ ವಿಚಾರನೋ, ಕುಟುಂಬದ ವಿಚಾರನೋ ಅಲ್ಲೆಲ್ಲೋ ಒಂದು ತಳಮಳ, ಒದ್ದಾಟ ಮಾಡಿಸ್ತಕ್ಕಂಥದ್ದು. ಸ್ವಲ್ಪ ಎಚ್ಚರಿಕೆ. ಏನು ಹೇಳ್ತೇನೆ ಗೊತ್ತಾ, ನೋಡಿ, ಪಾಸಿಟಿವ್ ತಗೊಳ್ಳೋದು ಬೇಡ. ಹೆಚ್ಚಾಗಿ ನಮಗೆ ನೆತ್ತಿಗೇರಿಸುತ್ತೆ ಮಕ್ಕಳೇ. ತೀರಾ ಹೊಗಳಿಕೆ ತುಂಬ ಡೇಂಜರ್. ತೆಗಳಿಕೆ ಆದರೂ ನಾವು ತೊಗೊಂಡ್ಬಿಡ್ಬೋದು. ಹೋಗ್ ಅಂತದ್ದು. ಹೊಗಳಿಕೆಯಷ್ಟು ದೊಡ್ಡ ಡೇಂಜರ್ ಪ್ರಕೃತಿನಲ್ಲಿ ಇನ್ಯಾವುದೂ ಇಲ್ಲ. ಅದು ನಿಮಗೆ ಗೊತ್ತಿಲ್ಲ. ಅದೇ ನಮ್ಮನ್ನು ನಶೆಗಚ್ಚು. ಏನು ಗುರು ನೀನು, ನಿಂಗೆ ಅಂದ್ಬಿಟ್ನಾ, ತಗೋ. ಹೊಗಳ್ತಾ ಇದ್ದಾನೆ, ನಿಮ್ಮನ್ನು ಕೆಳಗಡೆ ಎಳಿತಿದ್ದಾನೆ, ನೆನ್ಪಿಟ್ಕೊಳ್ಳಿ. ಹೊಗಳು ಭಟ್ರನ್ನ ಮಾತ್ರ ಪಕ್ಕದಲ್ಲಿ ಇಟ್ಕೋಬಾರ್ದು. ತೆಗಳೋ ಭಟ್ರು ನನ್ನ ಬಗ್ಗೆ ಯಾರು ಏನು ಹೇಳ್ತಾರೆ, ಸೊ ಲೆಟ್ ಮೀ ಕರೆಕ್ಟ್. ನನ್ನ ಬಗ್ಗೆ ಇನ್ನೊಂದು ಏನು ಮಾತು ಬರ್ತಿದೆ, ಲೆಟ್ ಮೀ ಕರೆಕ್ಟ್. ನನ್ನ ಬಗ್ಗೆ ಇನ್ನೊಂದು ಏನು ವಿಚಾರ ಬರ್ತಿದೆ, ಲೆಟ್ ಮೀ ಕರೆಕ್ಟ್. ಈ ಭಾವದಲ್ಲಿ ಎಚ್ಚರಿಕೆ ವಹಿಸಬೇಕು ಮಕ್ಕಳೇ. ನಮ್ಮನ್ನು ತೆಗೊಳ್ಳುವಂಥವ್ರು, ಕರೆಕ್ಟ್ ಮಾಡುವಂಥವ್ರು 1-4 ಜನ ಇರಬೇಕು. ಅಮ್ಮನೋ, ಅಪ್ಪನೋ, ಹೆಂಡ್ತಿನೋ, ಗಂಡನೋ, ಮಗುವೆ. ಏನಪ್ಪ ಇಷ್ಟೊತ್ತಿಗೆ ಬರ್ತಿ, ಏನಪ್ಪ ಇಷ್ಟೊಂದು ಸಿಗರೇಟ್ ಸೇರ್ತೀಯಾ, ನೀನು ಆರೋಗ್ಯ ಕೆಡುತ್ತೆ. ನಾವು ಕೋಪ ಮಾಡ್ಕೋಬಾರ್ದು. ಹಿ ಈಸ್ ಟ್ರೈಂಗ್ ಟು ಕರೆಕ್ಟ್. ಯಾಕಪ್ಪ ಇಷ್ಟೊತ್ತವರೆಗೂ ಪಾರ್ಟಿ ಮಾಡ್ಕೊಂಡು ಬರ್ತೀಯಾ, ಯಾರಿಗಪ್ಪ ದುಡಿಬೇಕು, ನೀನು ಬೇಗ ಬಾಪ ನೀನು. ಅದರಲ್ಲಿ ಒಂದು ಎಚ್ಚರಿಕೆ. ಇಷ್ಟೊತ್ತಲ್ಲ ರೋಡ್ಗಳು, ಹಳ್ಳುಗಳು, ಇನ್ನೊಂದು ಯಾರು ಗೊತ್ತು, ಎಲ್ಲೋ ಏನೋ, ಕದಿಯೋರು, ದರೋಡೆಕೋರರು, ಚೈನ್ ಸ್ನ್ಯಾಚರ್ಸು, ಇದೆಲ್ಲ ಅದರಲ್ಲಿ ಒಂದು ಎಚ್ಚರಿಕೆ. ಆದ್ದರಿಂದ ಇವತ್ತು ಹೊಗಳು ಭಟ್ರಿಂದ ನೀವು ದೂರ ಇದ್ರೆ ಆನಂದಮಯ. ತುಲಾ ರಾಶಿ ಬ್ಯೂಟಿಫುಲ್. ಕಲೆ, ಬಟ್ಟೆ, ಹೂವು, ಹಣ್ಣು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ ಅದ್ಭುತ ಅನುಕೂಲ.
ವೃಶ್ಚಿಕ ರಾಶಿ, ಬುಧ ಅಷ್ಟಮ. ನಿಮಗೆ ಇವತ್ತು ಬುದ್ಧಿ ಓಡುತ್ತಲ್ಲ ಚುರುಕು, ಶುಭ. ಲಕ್ಷ್ಮೀನಾರಾಯಣ ಯೋಗ, ಗುಪ್ತದನ, ಗುಪ್ತ ವ್ಯವಹಾರ, ಗುಪ್ತ ಕೆಲಸ, ಗುಪ್ತವಾಗಿರ್ತಕ್ಕಂಥ ತುಂಬಾ ದಿನದಿಂದ ಕಾಯ್ತಿದ್ದಂಥ ಯಾವುದೋ ಒಂದು ದೊಡ್ಡ ಕೆಲಸ ಒಂದು, ಇಲ್ಲ ಚಿಕ್ಕದಾಗಾದ್ರೂ ಒಂದು ದುಡ್ಡು ಕಾಸು ನೋಡ್ತಕ್ಕಂಥ ಅದ್ಭುತ. ಹೂವು, ಹಣ್ಣು, ಬೇಕರಿ, ಸಿಹಿ ತಿಂಡಿ, ಜ್ಯೂಸು, ಈ ಥರದ್ದು ತಿಂಡಿ, ಚಿಕ್ಕ ಮೆಸ್ಸು, ಈ ಥರದ್ದು ಇಟ್ಕೊಂಡಿರ್ತಕ್ಕಂಥವ್ರು, ಚಿಕ್ಕ ಟ್ರಾವೆಲ್ಸು, ಚಿಕ್ಕದಾಗಿ ಒಂದು ಡ್ರೈವರು, ಗಾಡಿ, ಕ್ಲೀನರ್, ಈ ಥರದೊಂದು ಕೆಲಸ ಕಾರ್ಯ ಚೆನ್ನಾಗಿದೆ. ಹೊಟ್ಟೆ ತುಂಬ ಊಟ. ಧನಸು ರಾಶಿ, ಜಾಸ್ತಿ ಊಟ ತಿನ್ಲಿಕ್ಕೆ ಹೋಗಬೇಡಿ, ಜಾಸ್ತಿ ಬೇರೆಯವ್ರ ಮಾತು ಕೇಳಲಿಕ್ಕೆ ಹೋಗಬೇಡಿ. ಹೌದು, ತುಂಬ ಬೇರೆಯವ್ರ ಮೇಲೆ ನಂಬಿಕೊಂಡು ನಾವು ಕುಳಿತುಕೊಂಡೆ ಇವತ್ತು ಹಾಳಾಗ್ತಿರೋದು ನಾವು. ಇದು ಒಂದಿದೆ. ಧನುಸು ರಾಶಿ ಇವತ್ತು ಬೇರೆಯವ್ರ ಮಾತು ಇಲ್ಲ ಬೇರೆಯವರ ವ್ಯವಹಾರ ಬೇಗ ಅಲ್ಲೊಂದು ನಿಮ್ಮನ್ನ ಲಾಕ್ ಮಾಡುತ್ತೆ. ಹುಷಾರಾಗಿ ಹೆಜ್ಜೆ ಇಡಿ. ಮಕರ ರಾಶಿ, ಯಾವುದೇ ಕ್ಲಿಷ್ಟಕರವಾದ ಕೆಲಸವಾದರೂ, ಪ್ಲಾನಿಂಗ್, ಡಿಸೈನಿಂಗ್, ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್, ಈ ರೀತಿಯ ವೃತ್ತಿ ಉದ್ಯೋಗ ಮಾಡತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಕುಂಭರಾಶಿ, ಚೆನ್ನಾಗಿದೆ. ಬಟ್ ಪಂಚಮದಲ್ಲಿ ಬುಧ, ಮಕ್ಕಳ ವಿಚಾರ, ಮನೆ ವಿಚಾರ, ಮನೆತನದ ವಿಚಾರ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಇವುಗಳ ವಿಚಾರದಲ್ಲಿ ಒಂದು ಸ್ವಲ್ಪ ಒತ್ತಡಕ್ಕೆ ಹಾಕೋತೀವಿ. ಹೌದು, ಬೆಳೆಯೋವರೆಗೂ ಕಷ್ಟ ರೀ, ಬೆಳೆದ ಮೇಲೆ ಇದೆಯಲ್ಲ ಅದು ಇದ್ದಿದ್ದೂ ಕಷ್ಟ. ತುಂಬ ಜನಕ್ಕೆ ಗೊತ್ತಿಲ್ಲ. ಅವ್ನು ಬಿಡೋ, ಅವ್ನು ಇರಾಗ್ಬಿಟ್ಟು, ಆ ಅಮ್ಮ ನೋಡಪ್ಪ ಹಿಂಗಾಗ್ಬಿಟ್ರು, ಅವ್ರು ಹಿಂಗಾಗ್ಬಿಟ್ರು, ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದರೆ ನೆನ್ಪಿಟ್ಕೊಳ್ಳಿ, ನಿಮಗೆ ಗೊತ್ತಿಲ್ಲ. ಬಸದು ಬಿಟ್ಟಿರ್ತಾರೆ, ರಕ್ತ ನವರಂಧ್ರಗಳಲ್ಲೂ ತೆಗೆದಿರುತ್ತೆ. ಆದರೆ ಬಂದ ಮೇಲೆ ಅವರು ಎಷ್ಟು ಎಚ್ಚರಿಕೆ ಅಂದರೆ, ಓ ಮೈ ಗಾಡ್, ನಮಗೆ ಗೊತ್ತಿಲ್ಲ. ನನ್ನ ಗುರುಗಳು ತುಂಬ ಪ್ರಖ್ಯಾತಿ, ಸುಖ್ಯಾತಿ, ಆದರೆ ಅವರು ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಅವರಿಂದ ಕಲಿತ ವಿದ್ಯೆ ನಾನು ಕಾಣಿಸ್ಕೊಳ್ಳಲ್ಲ. ವಿದ್ಯೆ ಎಲೆಮರೆಯ ಕಾಯಿ ಆಗಿರ್ಬೇಕು, ತೋರಿಸ್ಕೋಬಾರ್ದು, ಹೇಳ್ಕೋಬಾರ್ದು. ನಿನ್ನ ಕ್ಲೈಂಟ್ ಹೆಸರುಗಳು ಹೇಳ್ಬೇಡ ಕಾಣೋ ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ. ಏನೋ ಒಂದು ಸೂಕ್ಷ್ಮ ಒಂದು ಸಿಗ್ನಲ್ ಕೊಡು ಅಷ್ಟೇ, ತೋರಿಸ್ಕೋಬೇಡ, ಹೇಳ್ಕೋಬೇಡ. ಎಲ್ಲೋ ನಿನ್ನ ವಿದ್ಯೆ ದೊಡ್ಡದು, ನೀನಲ್ಲ. ಆ ರೀತಿ ಬೆಳೀರಿ. ವಿದ್ಯೆಯೇ ದೊಡ್ಡದು, ವಿದ್ಯೆಯೇ ದೊಡ್ಡದು, ವಿದ್ಯೆಯೇ ದೊಡ್ಡದು. ನಮ್ಮ ಅಜಿತ್ ದೋವಲ್ ಸಾಹೇಬರ್ತಾರ 3ನೇ ಬಾರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, ಒನ್ ಆಫ್ ದ ಜೆಮ್. ಜೈಶಂಕರ್ ಒನ್ ಆಫ್ ದ ಜೆಮ್. ನೋಡಿ, ಕೆಲವು ಸ್ಥಾನಗಳಲ್ಲಿ ಕೆಲವು ವ್ಯಕ್ತಿಗಳು ಬಂದು ಕುಳಿತುಕೊಳ್ಳೋ ಒಂದು ಗರ್ವ ಇದೆಯಲ್ಲ, ಅದೊಂದು ಬೇರೆನ ಮಕ್ಕಳೇ. ನೋಡಿ, ಆ ಸ್ಥಾನಕ್ಕೆ ಈ ವ್ಯಕ್ತಿಯಿಂದ ಇನ್ನೊಂದಷ್ಟು ಒಂಥರ ಕಿರೀಟದ ಥರ ಹೆಂಗೆ ಕೊಡಬೇಕೋ ಅದು ಕೊಡ್ತಾರೆ, ಸುಮ್ಮನೆ ಅಲ್ಲ. ಹೌದು, ಆ ಥರ ಕೆಲಸ ಮಾಡಿ, ಆ ಇನ್ಸ್ಪಿರೇಷನ್ ತಗೊಳ್ಳಿ. ಅವರ ಥರ ದ ಜೆಂಟಲ್ಮೆನ್ಸ್ ಕೆಲವರು ಇದ್ದಾರೆ ಮಕ್ಕಳೇ, ಅಂಥವರು. ಸೊ ಕುಂಭ ಇವತ್ತು ಎಷ್ಟು ಮರೆಯಾಗಿ ನಿಮ್ಮ ಪಾಡಿ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಯಶಸ್ಸು. ಮೀನರಾಶಿ, ಸುಖಂ ಪ್ರಾಪ್ತಿ, ವಿದ್ಯಾಪ್ರಾಪ್ತಿ. ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿದೆ. ವಾಟ್ ಎವರ್ ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ, ಆ ಕೋರ್ಸ್ ಇರ್ಬೋದು, ಓದಿರ್ಬೋದು, ಹೈಯರ್ ಎಜುಕೇಷನ್ ಇರ್ಬೋದು, ಇಲ್ಲ ಪರಸ್ಥಳ, ಪರದೇಶ, ವಿದೇಶ, ಈ ಥರದ್ದು ಪ್ಲ್ಯಾನ್ನಲ್ಲಿದ್ದರೂ ಕೂಡ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.